परमगुरुभ्यो नमः। श्रीमदानंदतीर्थभगवत्पादाचार्येभ्यो नमः। श्री वेदव्यासाय नमः। हरि ओम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तियं सूरयः तेजो वारिमृतं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितिर्शतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। ओम सृष्टिस्थित्यप्ययेह नियतदृशितमो बन्धमोक्षाश्च यस्मात् तस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। हरिः ओम हरिः ओम हरिः ओम। ಸಾಧನೆಗೆ ಬಹಳ ಉಚಿತವಾಗಿರತಕ್ಕಂತಹ ಕಾಲ ಈ ಅಧಿಕ ಮಾಸ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ಮಾಡಲೇಬೇಕು ಅಂಥೇಳಿ ಬೃಹನ್ನಾರದೀಯ ಪುರಾಣದಲ್ಲಿ ಬಹಳ ಉಲ್ಲೇಖವನ್ನು ಮಾಡುತ್ತಾರೆ. ಯಾರು ಈ ಪುರುಷೋತ್ತಮ ಮಾಸದೊಳಗೆ ಶ್ರೀಮದ್ ಭಾಗವತ ಕಥಾಮೃತವನ್ನು ಉಪವಾಸ ಶ್ರವಣ ಮಾಡ್ತಾರೋ, ಕೊನೆಯಲ್ಲಿ ಶ್ರೀಮದ್ ಭಾಗವತದ ಪುಸ್ತಕವನ್ನು ಬ್ರಾಹ್ಮಣನಿಗೆ ದಾನ ಮಾಡ್ತಾರೋ, ಅಂಥವರ ಪುಣ್ಯವನ್ನು ನಾರದರು ಹೇಳ್ತಾರೆ 100 ಕೋಟಿ ಕಲ್ಪ ಕಳೆದರೂ ಆ ಪುಣ್ಯವನ್ನು ನನಗೆ ವರ್ಣನೆ ಮಾಡಲಿಕ್ಕಾಗುವುದಿಲ್ಲ ಅಂತಾರೆ. ಅಷ್ಟು ಪುಣ್ಯ ಶ್ರೀಮದ್ ಭಾಗವತದಲ್ಲಿ ಅಧಿಕ ಮಾಸದಲ್ಲಿ ಶ್ರೀಮದ್ ಭಾಗವತದ ಕಥಾಶ್ರವಣವನ್ನು ಮಾಡೋದು. ತತ್ರಾಪಿ ನಾವೆಲ್ಲ ವೈಷ್ಣವರು ಬಹಳ ಸಂತೋಷ ಪಡಬೇಕಾಗಿರತಕ್ಕಂತಹ ಸಂಗತಿ ಏನು ಅಂದರೆ, ಇಂತಹ ರಾಜಪುರಾಣ ಶ್ರೀಮದ್ ಭಾಗವತ ಏನದ ಅದಕ್ಕೆ ಬರತಕ್ಕಂತಹ ಕೆಲವು ಸಂಶಯಗಳೇನವ, ಆ ಸಂಶಯಗಳನ್ನು ನಮ್ಮ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಾತ್ಪರ್ಯವನ್ನು ಬರೆದು ಪರಮೋಪಕಾರವನ್ನು ಮಾಡಿದ್ದರಿಂದ ಭಾಗವತವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸೌಭಾಗ್ಯ ನಮಗಿದ್ದದ್ದು ನಾವು ಇನ್ನೂ ಬಹಳ ಸಂತೋಷ ಪಡಬೇಕಾಗಿರತಕ್ಕಂತಹ ಸಂಗತಿ. ಜೊತೆಗೆ ಅನೇಕ ಟಿಪ್ಪಣಿಕಾರರು ಆಯಾ ಪ್ರಸಂಗಕ್ಕನುಗುಣವಾಗಿ ಆ ಟಿಪ್ಪಣಿಕಾರರ ವಿಚಾರಗಳನ್ನು ತಿಳಿಯುವಂತಹ ಒಂದು ಅವರ ಕೃತಜ್ಞತೆಯನ್ನು ಸ್ಮರಣೆ ಮಾಡತಕ್ಕಂತಹ ಒಂದು ಭಾಗ್ಯ ನಮ್ಮ ಮಾಧ್ವರಿಗಿದ್ದದ್ದು, ವೈಷ್ಣವರಿಗಿದ್ದದ್ದು ಬಹಳ ಹೆಮ್ಮೆಯ ಸಂಗತಿ ಅಂತ ತಿಳಿತಾ ಅವರಿಗೆಲ್ಲ ಕೃತಜ್ಞತೆಯ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿ ಯಥಾಮತಿಯಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲಿಗೇನೆ ನಮ್ಮ ರಾಮಾಚಾರ್ಯ ಬಹಳ ದಿವಸದಿಂದ ಹೇಳ್ಕೋತ ಇದ್ದರು, ಅಧಿಕ ಮಾಸದೊಳಗೆ ಆಗ್ಬೇಕ್ರಿ, 1 ತಿಂಗಳಾಗಬೇಕು ಅಂತ, ಸಾಯಂಕಾಲ ಆಗಬೇಕು ಅಂಥೇಳಿ ಅವರ ಅಪೇಕ್ಷೆ. ಉಪವಾಸ ಆಗಲಿ ಹೇಳೋಂಗೆ ನನಗೂ ಪುಣ್ಯ. ಸಾಯಂಕಾಲಕ್ಕೆ ನಮ್ಮದು ಇದ್ದೇ ಇರ್ತಾವೆ, ಮತ್ತು ಅಲ್ಲೇ ಒಂದೊಂದು ವಾರ ಹಿಂಗೆ ಇದ್ದೇ ಇರ್ತಾವೆ. ಅದಕ್ಕಿಂತ 1 ತಿಂಗಳು ಹೇಳಿಸ್ಲಿಕ್ಕತ್ತೀರಿ ಅಂದಾಗ ಶುದ್ಧ ರೀತಿಯೇ ಆಗಲಿ, ನನಗೂ ಹೇಳಿದ್ದಕ್ಕೊಂದು ಪುಣ್ಯ ಇರಬೇಕು, ಉಪವಾಸ ಹೇಳಿದ್ದಕ್ಕೆ ನನಗೂ ಒಂದು ಪುಣ್ಯ ಇರಬೇಕು, ಕೇಳಿದವ್ರಿಗೂ ಒಂದು ಪುಣ್ಯ ಇರಬೇಕು ಅನ್ನೋ ಕಾರಣದಿಂದ ಇಡೀ ತಿಂಗಳ ಒಂದು ಧೈರ್ಯ ಅದು, ದೊಡ್ಡ ಧೈರ್ಯ ಅದು. ಯಾಕಂದ್ರೆ ಅರೇಂಜ್ಮೆಂಟ್ ಮಾಡೋದು ಸಮಸ್ಯೆ ಇರ್ತದೆ, 1 ತಿಂಗಳಗಟ್ಟಲೆ ಅರೇಂಜ್ಮೆಂಟ್ ಮಾಡಬೇಕಲ್ಲ. ಅದಕ್ಕೆ ಅವ್ರು ಭಾಳ ಉತ್ಸುಕತೆಯಿಂದ ತೊಡಗಿ ಮತ್ತು ಎಷ್ಟು ಪಾಪ ಶ್ರದ್ಧಾ ವಿಶ್ವಾಸ ಅವ್ರಿಗೆ ಭಗವಂತ ಪುರುಷೋತ್ತಮನ ಅನುಗ್ರಹ ಪೂರ್ತಿ ಇರಲಿ ಅಂತ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿ, ಪಾಪ ನೀವು ಎಲ್ಲರೂ ದಿನ ಬರಬೇಕಾದ್ರೆ ಇನ್ನು ಇವತ್ತಿನಿಂದ ಪ್ರಾರಂಭ 1 ತಿಂಗಳ ಭಾಗವತ ಕಥಾಶ್ರವಣಕ್ಕೆ ಅಟ್ರಾಗಲುಗಳಿಗೂ ಮುಗಿಸ್ಕೊಂಡು ಬರ್ಬೇಕಲ್ಲ ಪೂಜಾ, ಇಲ್ಲ ಮುಗಿಸ್ಕೊಂಡು ಹೋಗಿ ಮಾಡಬೇಕು. ಅಂತೂ ಒಟ್ಟು ಒಂದು ತ್ಯಾಗ ಮಾಡ್ಕೊಂಡು ಬರಬೇಕಾದ್ರೆ ನಿಮಗೂ ಎಲ್ಲರಿಗೂ ಪುರುಷೋತ್ತಮನ ಅನುಗ್ರಹ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮೊದಲಿಗೇನೆ ಮಾಡಿ, ನಮ್ಮ ತಂದೆ ತಾಯಿಗಳು, ನನ್ನ ವಿದ್ಯಾಗುರುಗಳು, ನನ್ನ ಕುಲಗುರುಗಳು,
ಅದೇ ರೀತಿಯಾಗಿ ಸಮಸ್ತ ಟಿಪ್ಪಣಿಕಾರರು, ಭಾಗವತಕ್ಕೆ ಟಿಪ್ಪಣಿಯನ್ನು ಬರೆದು ಉಪಕಾರ ಮಾಡಿದ ಸಮಸ್ತ ಯಾದವಾರ್ಯರ ಮೊದಲು ಮಾಡಿ ಎಲ್ಲ ಟಿಪ್ಪಣಿಕಾರರು, ಶ್ರೀಮದಾಚಾರ್ಯರು, ಜೊತೆಗೆ ಅಂಬರಣಿಪತಿಯಾಗಿರ್ತಕ್ಕಂತಹ ವೇದವ್ಯಾಸ ದೇವರು, ಅವರಿಂದ ಅಭಿನ್ನನಾಗಿರ್ತಕ್ಕಂತಹ ಈ ಕಾಲದ ಅಭಿಮಾನಿ ದೇವತಾ ಪುರುಷೋತ್ತಮನಿಗೆ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮದ್ ಭಾಗವತವನ್ನು ಪ್ರಾರಂಭ ಮಾಡೋಣ. ಹರಿ ಓಂ. ಭಾಗವತ ಎಷ್ಟು ನೋಡಿದಷ್ಟು ವಿಸ್ತೃತವಾಗಿರತಕ್ಕಂತಹ ಗ್ರಂಥ. 12 ಸ್ಕಂದಗಳಿಂದ ಯುಕ್ತವಾದದ್ದು, 18,000 ಶ್ಲೋಕಗಳಿಂದ ಯುಕ್ತವಾದದ್ದು, 344 ಅಧ್ಯಾಯಗಳು. ಈ ಶ್ಲೋಕಗಳ ಸಂಖ್ಯೆ ಏನದು 18,000 ಶ್ಲೋಕಗಳು. ಅದನ್ನು 30 ದಿವಸಕ್ಕೆ ಡಿವೈಡ್ ಮಾಡಿದರೆ ಅಷ್ಟು ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಯೋಗ್ಯತೆ ನಮ್ಮದಲ್ಲ. ಅಂದರೆ ಅಷ್ಟು ಶ್ಲೋಕಗಳನ್ನು ನೋಡುವಂತಹ ಯೋಗ್ಯತೆ ನಮ್ಮದಲ್ಲೇ ಅಲ್ಲ. ಭಾಳ ಅಂದ್ರೆ ನಾವು ಏನು ಮಾಡಬಹುದು ಅಂದರೆ 344 ಅಧ್ಯಾಯಗಳೇನವ ವೈಷ್ಣವ ಪಾಠಕ್ಕೆ ಅನುಗುಣವಾಗಿ ವಿಜಯಧ್ವಜ ವ್ಯಾಖ್ಯಾನಾನುಸಾರ ನಾವೇನು ಭಾಗವತವನ್ನು ನೋಡ್ತೀವಿ ಆ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನೋಡೋದಾದ್ರೆ 344 ಅಧ್ಯಾಯಗಳು. ಈ 344 ಅಧ್ಯಾಯಗಳನ್ನು 30 ದಿವಸಕ್ಕೆ ಡಿವೈಡ್ ಮಾಡಿ ನೋಡೋದಾದ್ರೆ ದಿವಸಕ್ಕೆ 11 ಪಾಯಿಂಟ್ ಸಮಥಿಂಗ್ ಬರ್ತದೆ. 12 ಅಧ್ಯಾಯಗಳು ಅಂತ ನಾವು ಅಂದ್ಕೊಂಡು ಮತ್ತು ನೋಡಿ ನಮ್ದು ಅಂದ್ರೆ ನಮ್ಮ ಯೋಗ್ಯತಾ ಎಷ್ಟು ಕಡಿಮೆ ಇದೆ ಅಂತ ಅನ್ಲಿಕ್ಕೆ ನಾನು ಅದನ್ನು ಹೇಳ್ತೀನಿ. ಮತ್ತು ನಾವು 12 ಅಧ್ಯಾಯಕ್ಕೆ ಬಂದಿವಿ ಅಂದ್ರೆ ಒಂದೊಂದು ಅಧ್ಯಾಯದೊಳಗೂ ಇರತಕ್ಕಂತಹ ಶ್ಲೋಕಗಳನ್ನು ಅಷ್ಟು ಟಚ್ ಮಾಡಂಗೇ ಇಲ್ಲ ಅಂತ ಹೇಳ್ದಂಗೆ ಆತ ಮತ್ತೂ ಅಂದರೆ ಎಷ್ಟು ದುರ್ಬಲರಿದ್ದೀವಿ ಅಂತ ಅನ್ನೋದನ್ನು ಭಗವಂತ ಅದನ್ನು ಪೂರ್ತಿ ಸಾಧನೆ ಮಾಡಿಸೋ ಹಂಗೆ ಮಾಡಪ್ಪ ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋದು. ಮೊದಲನೆಯದಾಗಿ ಭಾಗವತ ಅಂತ. ಇದಕ್ಕೆ ಭಾಗವತ ಅಂತ ಯಾಕೆ ಕರೀತಾರೆ ಅಂದರೆ ಭಗವಂತನಿಗೆ ಸಂಬಂಧಿಸಿದ ಕಥೆಗಳನ್ನು ಹೇಳ್ತದೆ, ಆದ್ದರಿಂದ ಭಾಗವತ. ಪ್ರಧಾನವಾಗಿ ಅದುವೇ ಮೊದಲನೆಯ ಪ್ರಶ್ನೆ ಅದೇ ಬರ್ತದೆ. ಭಗವದ್ ವಿಷಯಕವಾಗಿಯೇ ಬರ್ತಾವೆ. ಮೊದಲನೇ ಅಧ್ಯಾಯದೊಳಗೆ ಬರ್ತದೆ. 6 ಪ್ರಶ್ನೆಗಳು ಬರ್ತಾವೆ. 6 ಪ್ರಶ್ನೆಗಳಲ್ಲಿ ಭಗವಂತನಿಗೆ ಸಂಬಂಧಿಸಿದ ಪ್ರಶ್ನೆಗಳೇ ಬರ್ತವೆ. ಹೀಗಾಗಿ ಭಗವಂತನಿಗೆ ಸಂಬಂಧಿಸಿದ್ದು ಗ್ರಂಥ, ಆದ್ದರಿಂದ ಭಾಗವತ ಅಂತ ಒಂದು. ಎರಡನೆಯದಾಗಿ ಭಗವಂತನಿಗೆ ಸಂಬಂಧಿಸಿದವರು ಭಗವದ್ ಭಕ್ತರು. ಈ ಭಗವದ್ ಭಕ್ತರ ಚರಿತ್ರೆಯನ್ನು ನಿರೂಪಣೆ ಮಾಡ್ತದೆ, ಆದ್ದರಿಂದಾಗಿಯೂ ಇದಕ್ಕೆ ಭಾಗವತ ಅಂತ ಕರೀತಾರೆ. ಭಗವದ್ ಭಕ್ತರಿಗೆ ಸಂಬಂಧಿಸಿದ ಕಥೆಗಳು ಅನೇಕ ಕಥೆಗಳು. ಪರೀಕ್ಷಿತ ಮಹಾರಾಜನಿಂದಲೇ ಪ್ರಾರಂಭ. ಸೂತಾಚಾರ್ಯರು ಭಗವದ್ ಭಕ್ತರೇ, ಶೌನಕಾದಿಗಳು ಭಗವದ್ ಭಕ್ತರೇ, ಪರೀಕ್ಷಿತ ಮಹಾರಾಜ ಭಗವದ್ಭಕ್ತ, ನಾರದ ಭಗವದ್ಭಕ್ತರು, ಎಲ್ಲ ಮಹನೀಯರಾದ ಭಗವದ್ಭಕ್ತರ ಚರಿತ್ರೆಯಿಂದ ಪ್ರಾರಂಭ ಮಾಡಿ ಕೊನೆಯದಾಗಿ ಮಾರ್ಕಾಂಡೇಯರ ಚರಿತ್ರೆ ಹೇಳಬೇಕಾದರೂ ಮಹಾಭಗವದ್ಭಕ್ತರಾದ ಮಾರ್ಕಾಂಡೇಯರ ಚರಿತ್ರೆಯೊಂದಿಗೇನೆ ಶ್ರೀಮದ್ ಭಾಗವತ ಭಗವಂತನಿಗೆ ಸಮರ್ಪಣೆ ಆಗ್ತದೆ. ಅಂದ್ರೆ ಭಗವದ್ಭಕ್ತರಿಂದಲೇ ಇದು ಪ್ರಾರಂಭವಾಗ್ತದೆ, ಆದ್ದರಿಂದ ಇದು ಭಾಗವತ ಅಂತ ಕರೀತಾರೆ. ಮತ್ತೊಂದು ಭಗ ಅಂದ್ರೆ ಏನು ಅಂದ್ರೆ ಭಾಗವತ ಅಂತ ಅನ್ನಬೇಕಾದ್ರೆ ಭಗ ಅಂದ್ರೆ ಷಡ್ಗುಣೈಶ್ವರ್ಯ ಪೂರ್ಣನಾಗಿರ್ತಕ್ಕಂತಹ ಭಗವಂತ ಅಂತ ಅರ್ಥ. ಈ ಭಗವಂತನಿಗೆ ಸಂಬಂಧಿಸಿದ್ದೇ ಇದೆಲ್ಲ ಅಂದರೆ ಯಾವ್ದ್ಯಾವುದು? ಈ ಅಖಂಡವಾಗಿರ್ತಕ್ಕಂತಹ ಬ್ರಹ್ಮಾಂಡ ಇರಲಿ ಅಥವಾ ವೈಯಕ್ತಿಕವಾಗಿ ನೋಡಿದಾಗ ಈ ಪಿಂಡಾಂಡ ಇರಲಿ. ಈ ಪಿಂಡಾಂಡ ನಮಗೆ ಯಾರೂ ಕೊಟ್ಟಿಲ್ಲ. ನಿಮಿತ್ತ ಕಾರಣರಾಗ್ಯಾರ, ತಂದೆ ತಾಯಿ ನಿಮಿತ್ತ ಕಾರಣರಾಗಿದ್ದಾರೋ ಹೊರತು ಯಾರೂ ಪೂರ್ತಿ ಪ್ರಧಾನವಾದ ಕಾರಣರಲ್ಲವೇ ಅಲ್ಲ. ಭಗವಂತನೇ ಪ್ರಧಾನವಾದ ಕಾರಣ. ಅದನ್ನೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿತ್ಯ ನೀವು ನೈವೇದ್ಯ ಮಾಡಬೇಕಾದ್ರೆ ದ್ವಾದಶ ಸ್ತೋತ್ರವನ್ನು ಹೇಳಬೇಕಾದ್ರೆ ಇದೇ ಅನುಸಂಧಾನಕ್ಕೆ ಬರಲಿ ಅನ್ನೋ ಕಾರಣದಿಂದಲೇ ಭಾಗವತ ಈ ವಿಷಯವನ್ನು ಏನು ತಿಳಿಸ್ತೋ ಅದು ನಿಮ್ಮ ಅನುಸಂಧಾನಕ್ಕೆ ಬರಲಿ ಅನ್ನೋ ಕಾರಣದಿಂದಲೇ ಹರಿರೇವ ಜಗತ್ ಪಿತೃ ಮಾತೃ ಗತಿ ಅಂತ ಹೇಳಿದರು. ಪರಮಾತ್ಮನೇ ತಂದೆ, ಪರಮಾತ್ಮನೇ ತಾಯಿ, ಪರಮಾತ್ಮನೇ ಗುರು, ಎಲ್ಲವೂ ಪರಮಾತ್ಮನೇ. ಆದರೆ ಪರಮಾತ್ಮ ನೇರವಾಗಿ ಬರುವುದಿಲ್ಲ, ಒಬ್ಬೊಬ್ಬರನ್ನು ನಿಮಿತ್ತ ಮಾಡ್ಕೊಂಡಿರ್ತಾನೆ. ಈಗ ನಮ್ಮ ಮಕ್ಕಳನ್ನೇ ಉದಾಹರಣೆಯಾಗಿ ನಾವು ತಗೊಂಡ್ವಿ ಅಂತಂದ್ರೆ ಏನು ಮಾಡಿದೆ ನನ್ನ ಮಕ್ಕಳಿಗೆ? ಅವ್ರಿಗೆ ಜನ್ಮಕ್ಕೆ ಕಾರಣ ಅದೇ, ಅಷ್ಟೇ. ಏನು ಕಾರಣ ಅದೇ ಒಂದ್ಸರಿ ವಿಚಾರ ಮಾಡ್ಕೊಂಡು ನಮ್ಮನ್ನು ನಾವು ಅವಲೋಕನ ಮಾಡಿ ನೋಡ್ಕೊಳ್ಳೋಣ ಅಂತ. ಹೆಂಗೆ ಕಾರಣ ಅದೇ? ನನ್ನ ಮಗನ ಜನ್ಮಕ್ಕೆ ಏನು ಕಾರಣನಾದೆ? ಏನು ಕಾರಣ ಇಲ್ಲ. ಏನು ಭೌತಿಕವಾಗಿರ್ತಕ್ಕಂತಹ ಬಯಾಲಜಿಕಲ್ ಆದ ಒಂದು ಕ್ರಿಯೆ ಬಿಟ್ಟರೆ ಇನ್ನೇನೇನೇನೇನೇನೇನೂ ನಾನು ಮಾಡಲಿಲ್ಲ ನನ್ನ ಮಗನಿಗೆ. ಹೌದಾ? ತಾಯಿ ಮಾಡಿದ್ಲು, ಅದಕ್ಕಾಗಿ ತಂದೆಗಿಂತ ತಾಯಿ ಉಪಕಾರದ ಹೊಡೆದು ಹೆಚ್ಚು ಅಂತ ಅದಕ್ಕಾಗಿ ಹೇಳ್ತಾರೆ. ತಾಯಿ ಉದರದೊಳಗಿಟ್ಟುಕೊಂಡು ಸತ್ಯ, ಭಾರವನ್ನು ಹೊತ್ತಲು ಸತ್ಯ. ಆ ತಾಯಿಯ ದೇಹದೊಳಗಿರ್ತಕ್ಕಂತಹ ಪ್ರತಿಯೊಂದು ಏನಾಯ್ತು ಅಂದ್ರೆ ಆ ಮಗುವಿಗೆ ಅದು ಏನು ಇಡೀ ದೇಹ ನಿರ್ಮಾಣ ಆಗಲಿಕ್ಕೆ ಏನೇನು ಬೇಕಾಗಿತ್ತೋ, ಮಟೀರಿಯಲ್ ಏನೇನು ಬೇಕಾಗಿದ್ದೋ, ಸಾಧನ ಸಲಕರಣೆಗಳು ಏನೇನು ಬೇಕಾಗಿದ್ದೋ ಅದೆಲ್ಲ ತಾಯಿಯಿಂದ ಬಂದುವು. ಆದರೆ ತಾಯಿ ಒಂದು ಸರಿ ಅವಲೋಕನ ಮಾಡಲಿ, ನಾನು ಕೊಟ್ಟ ಅಂತ ಯೋಚನೆ ಮಾಡಲಿ ನೋಡೋಣ. ಅಲ್ಲ, ಇಲ್ಲ, ನ್ಯಾಚುರಲ್ ಆಗಿ ಆಗ್ಲಿಕ್ಕತ್ತದಕ್ಕೆ ಒಳಗೆ ಆಹಾರ ಬರೋದು, ಮಗುವಿಗೆ ಆಹಾರ ಬರೋದು ತಾಯಿಯಿಂದಲೇ ಬಂತು, ಸತ್ಯ.
ಆದರೆ ತಾಯಿ ಒಳಗೆ ಕೊಟ್ಟರು, ತಾಯಿ ತಂತಾ ಕೊಟ್ಕೊಂಡ ಅಥವಾ ತಾಯಿ ಒಳಗೆ ಭಗವಂತ ಕೊಟ್ಟನ? ಭಗವಂತನೇ ಕೊಟ್ಟ. ಹಂಗೆ ತಾಯಿನೇ ಕೊಡೋದಾಗಿದ್ದರೆ ರೂಪ ಇರಲಿ, ಸೌಂದರ್ಯ ಇರಲಿ, ಕಣ್ಣುಗಳಿರಲಿ, ಇಂದ್ರಿಯಗಳಿರಲಿ, ಇಂದ್ರಿಯಗಳಲ್ಲಿ ಚಾಲನೆ ಇರಲಿ, ಏನು ಕೊಟ್ಲು ತಾಯಿ? ಅಷ್ಟೇ. ನಿಮಿತ್ತ ಕಾರಣಲಾದ ಅದೇ ದೊಡ್ಡ ಉಪಕಾರ. ನಿಮಿತ್ತ ಕಾರಣಲಾದ ಒಂದು ತಿರಸ್ಕಾರ ಮಾಡೋದಲ್ಲ, ಅದು ದೊಡ್ಡ ಉಪಕಾರ. ಭಗವಂತ ಆ ಒಂದು ಅಧಿಷ್ಠಾನದಿಂದಾಗಿ ಇಂತಹ ಉಪಕಾರವನ್ನು ಮಾಡಿದ. ತಂದೆಯ ರೂಪದಿಂದ ಭಗವಂತ ಉಪಕಾರ ಮಾಡಿದ, ತಾಯಿಯ ರೂಪದಿಂದ ಭಗವಂತ ಉಪಕಾರ ಮಾಡಿದ. ಗುರುಗಳು ಅಂತ ತಗೊಳ್ರಿ, ವಿದ್ಯಾ ಕೊಡ್ತಾರೆ ಗುರುಗಳು. ಏನು ಕೊಡ್ತಾರ್ರಿ? ಏನು ಹೇಳ್ತಾರ? ಓರಲಿ ಏನು ಹೇಳಬೇಕೋ ಹೇಳ್ತಾರೆ ಅಷ್ಟೇನೆ. ಅದು ಮನಸ್ಸಿನೊಳಗೆ ಹೋಗಿಸೋದು ಯಾರು? ಆ ವಿಚಾರಗಳನ್ನು ತಿಳಿಸೋರು ಯಾರು? ಭಗವಂತನೇ. ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅವನೇ ಗತಿ. ಇನ್ನು ಇದು ಒಂದು ಜನ್ಮದೊಳಗಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮಗೆ ಈ ರೀತಿಯಾದ ಪರಮೋಪಕಾರವನ್ನು ಮಾಡತಕ್ಕಂಥವನು ಮಹಾಸ್ವಾಮಿಯಾದ ಭಗವಂತ, ಸರ್ವೋತ್ತಮನಾದ ಭಗವಂತ ಅಂತ ತಿಳಿಸಿಕೊಡೋದೇ ಶ್ರೀಮದ್ ಭಾಗವತ. ಹಿಂಗೆ ಪ್ರತಿಯೊಂದು ಹೆಜ್ಜೆಯನ್ನು ನಾವು ನೋಡ್ತಾ ಬಂದಿವೆ ಅಂದರೆ ಭಗವಂತನ ಉಪಕಾರ ಬಹಳ ಅದ ಅಂತ ತಿಳಿಸಿಕೊಡ್ತಕ್ಕಂತಹ ಗ್ರಂಥ ಯಾವುದು ಅಂದರೆ ಭಾಗವತ. ಮತ್ತೊಂದು ಭಾಗವತದ ಒಂದು ದೊಡ್ಡ ವೈಶಿಷ್ಟ್ಯ, ಇದು ಭಾಗ ಅಂತ ಕರೀತಾರೆ ಇದನ್ನು. ಇಂತಹ ತಿಳುವಳಿಕೆ ಏನಿದೆ ಇದು ಭಾಗ. ಇಂತಹ ಭಾಗದ ಅಂದ್ರೆ ಜ್ಞಾನ, ಅಂದ್ರೆ ಜ್ಞಾನ ಅಂತ ಅರ್ಥ ಸಂಸ್ಕೃತನೊಳಗೆ. ಇಂತಹ ಭಗವಂತನ ಜ್ಞಾನವನ್ನು ತನೋತಿ ವಿಸ್ತರೋತಿ, ವಿಸ್ತಾರ ಮಾಡಿ ತಿಳಿಸಿಕೊಡ್ತಕ್ಕಂಥದ್ದೇ ಯಾವುದು ಅಂದರೆ ಶ್ರೀಮದ್ ಭಾಗವತ ಅಂತ ಅರ್ಥ. ಅದು ಭಾಗವತ ಶಬ್ದದ ಅರ್ಥನೇ ಅದು. ಇಷ್ಟೆಲ್ಲ ತಿಳಿದ ಮೇಲೆ, ಎಲ್ಲವೂ ಭಗವಂತನಿಂದಲೇ ಆಗ್ತಾವಂತ ಅನ್ನೋದು ತಿಳಿದ ಮೇಲೆ ಮನುಷ್ಯನಿಗೆ ಯಾವ ಭಾವನೆ ಬರಬೇಕು? ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ ಅಂತ ಹೇಳ್ತಾರೆ ಮುಂದೆ ಭಾಗವತದಲ್ಲಿ. ಯಾವಾಗ ಈ ತಿಳುವಳಿಕೆ ಸ್ಪಷ್ಟವಾಗಿ ಬರುತ್ತದೋ ಆಗ ಜಗತ್ತು ನಶ್ವರ ಅಂತನ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಅಸಾರ ಅಂತನ್ನುವಂತಹ ತಿಳುವಳಿಕೆ ಪಕ್ವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಸಾರ ಅಂದರೆ ಯಾರು ಅಂದರೆ ಸಾರಾತ್ ಸಾರ ತರೋ ಹರಿಹಿ ಎನ್ನುವಂತಹ ತಿಳುವಳಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ಜನ್ಮದ್ದೇ ನಾವು ತಿಳ್ಕೊಂಡ್ಬಿಟ್ಟಿವಿ ಅಂದರೆ, ಹೌದು ಅಮ್ಮ ಉಪಕಾರ ಮಾಡಿದ್ಲು, ಅಪ್ಪ ಉಪಕಾರ ಮಾಡಿದ, ಅಪ್ಪ ಪೋಷಣೆ ಮಾಡಿದ, ಅಮ್ಮ ಪೋಷಣೆ ಮಾಡಿದ್ಲು, ಹಾಲು ಉಣಿಸಿದ್ಲು, ಸಂಸ್ಕಾರ ಕೊಟ್ಟಲು, ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿಸಿ ಶುದ್ಧ ಮಾಡಿ ಹಿಂಗೆ ಶುದ್ಧ ಇರು ಅಂತ ಕಲಿಸಿದ್ಲು. ಅಕ್ಷರಾಭ್ಯಾಸವನ್ನು ಅಪ್ಪೇನೋ ಮಾಡಿದ, ಗುರುಗಳೇನೋ ಮಾಡಿದರು ಸತ್ಯ, ಅದನ್ನು ಕೈ ಹಿಡಿದು ಬಳಸಿದ್ದು ತಾಯಿ ಬಳಸಿದ್ಲು. ಎಲ್ಲ ನಮಗೆ ಪೂರ್ತಿ ಉಪಕಾರವನ್ನು ಮಾಡಬೇಕಾದ್ರೆ ತಾಯಿ ಒಳಗೆ ನಿಂತು ಯಾರು ಮಾಡ್ಕೋತ ಬಂದರು? ಭಗವಂತ ಅಂತ ನೋಡ್ಕೋತ ಹೊಂಟಾಗ, ಹಾಗಾದರೆ ಪ್ರಧಾನವಾಗಿ ಕಾರಣ ಯಾರು? ಇವತ್ತಿಷ್ಟೆಲ್ಲ ನಾವು ನಿಂದಿರಲಿಕ್ಕೆ ಪ್ರಧಾನ ಕಾರಣರು ಯಾರು? ಭಗವಂತ ಅಂತ ತಿಳುವಳಿಕೆ ಬಂದಾಗ ಮಿಕ್ಕದ್ದೆಲ್ಲ ಅಸಾರ ಅನ್ನಲಿಕ್ಕೆ ಪ್ರಾರಂಭ ಆಗ್ತದೆ. ಭಗವಂತನೊಬ್ಬನೇ ಸಾರ. ಈ ಮಟ್ಟ ತಿಳುವಳಿಕೆ ಹೊಂಟಾಗಿ ಈ ಜನ್ಮದೊಳಗೆ ಇವಳು. ಅದೇ ಮುಂದೆ ಭಾಗವತದಲ್ಲಿ ನಾವು ಕಾಣ್ತೀವಿ. ಅಂಗೀರಸರು ನಾರದರು ಹೋಗಿ ಚಿತ್ರಕೇತು ಗಂಧರ್ವನಿಗೆ ಹೇಳುವಾಗ ಇದೇ ಮಾತನ್ನೇ ಅವನಿಗೆ ಅನುಸಂಧಾನಕ್ಕೆ ತರುವಂತೆ ಮಾಡುವ ಪ್ರಸಂಗವನ್ನು ನಾವು ನೋಡ್ತೀವಿ. ಮಗ ಅಂತ ಬಹಳ ಮೋಹಕ್ಕೊಳಗಾಗಿರ್ತಕ್ಕಂಥ ಚಿತ್ರಕೇತು ಗಂಧರ್ವನಿಗೆ ಮಗನಿಂದಲೇ ಉಪದೇಶ ಮಾಡಿಸಿಬಿಟ್ಟ. ಏನ್ರಿ ನಾರದರು ಹಿಂಗೆ ಹೇಳ್ತೀರಿ ನೀವು? ಈ ಜನ್ಮದೊಳಗೆ ಇವರು ತಾಯಿ ತಂದೆ ಇವ್ರ ಸಲುವಾಗಿ ನಾನು ಅವ್ರು ಅಳೋದು ಬೇಡ ಅಂತ ನಾ ಬರೋದಾದ್ರೆ ಎಷ್ಟು ಜನ್ಮದೊಳಗಿಂದ ಎಷ್ಟು ತಾಯಿ ತಂದೆ ನನ್ನ ಸಲುವಾಗಿ ಹೇಳಲಿಕ್ಕತ್ತಾರ, ಅಲ್ಲೆಲ್ಲ ಹೋಗಲಿ ನಾನು ಅಂತ ಕೇಳಿದಾಗ ಚಿತ್ರಕೇತು ಗಂಧರ್ವನಿಗೆ ವೈರಾಗ್ಯ ಬಂತಲ್ಲ. ಅಯ್ಯೋ, ಯಾರನ್ನು ನಾನು ಸರ್ವಸ್ವ ಅಂದ್ಕೊಂಡೆ, ಅವನೇ ನನಗೆ ನೀ ಶಾಶ್ವತ ಅಲ್ಲ ಅನ್ಲಿಕ್ಕತ್ತಾನ ಅಂದಾಗ ಬಿಟ್ಬಿಡ್ಬೇಕಪ್ಪ ಇದನ್ನು, ಈ ಸಂಸಾರವನ್ನು ಅಂತ ಚಿತ್ರಕೇತು ಗಂಧರ್ವನಿಗೆ ಭಾವನೆ ಮೂಡ್ತಲ್ಲ. ಅದೇ ಕ್ರಮದೊಳಗೆ ದೇವರೇ ಎಲ್ಲವನ್ನೂ ಒಂದು ನಿಮಿತ್ತ ಕಾರಣ ಮಾಡಿಕೊಂಡು ದೇವರೇ ಮಾಡಿಸ್ತಾನೆ ಅಂತನ್ನುವಂತಹ ಪಕ್ವ ಭಾವನೆ, ಈ ತಿಳುವಳಿಕೆ ಹೆಚ್ಚಾದಷ್ಟು ಸಂಸಾರದಲ್ಲಿ ಮೋಹ ಏನಾಗ್ತದೆ? ಕಡಿಮೆ ಆಗ್ತದೆ. ಸಂಸಾರದಲ್ಲಿ ಮೋಹ ಕಡಿಮೆ ಆದಷ್ಟು ವೈರಾಗ್ಯ ಹೆಚ್ಚಾಗ್ತದೆ. ವೈರಾಗ್ಯ ಹೆಚ್ಚಾದಾಗ ಭಗವಂತನಲ್ಲಿ ತಿಳುವಳಿಕೆ ಹೆಚ್ಚು ಬರುತ್ತದೆ, ಜ್ಞಾನ ಹೆಚ್ಚು ಬರುತ್ತದೆ. ಭಗವಂತನಲ್ಲಿ ಎಷ್ಟು ಜ್ಞಾನ ಹೆಚ್ಚಾಗ್ತದೋ ಅಷ್ಟು ಭಗವಂತನಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಭಗವಂತನಲ್ಲಿ ಭಕ್ತಿಯಾದಾಗ ಮಾತ್ರ ಮೋಕ್ಷವಾಗ್ತದೆ ವಿನಃ ಭಗವಂತನಲ್ಲಿ ಭಕ್ತಿ ಇರದೇ ಇರುವಾಗ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಕ್ತಿಯನ್ನು ಕೊಡ್ತಕ್ಕಂತಹ ಗ್ರಂಥ ಯಾವುದು ಅಂದರೆ ಅದು ಶ್ರೀಮದ್ ಭಾಗವತ. ಯಾಕೆ ಈ ಪುರುಷೋತ್ತಮ ಮಾಸದೊಳಗೆ ಭಾಗವತದ ಕಥಾಶ್ರವಣಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟರು ಅಂದರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ. ಇದು ಅಧಿಕ ಮಾಸ. ಒರಿಜಿನಲ್ ಇದರ ಹೆಸರು ಮಲಮಾಸ, ವಾಸ್ತವಿಕ ಇದರ ಹೆಸರು ಮಲಮಾಸ. ಯಾಕೆ ಮಲಮಾಸ? ನಿಯಾಮಕರು ಯಾರೂ ಇರಲಿಲ್ಲ. ನಮ್ಮ ಸನಾತನವಾಗಿರ್ತಕ್ಕಂತಹ ವೈದಿಕ ಧರ್ಮದೊಳಗೆ ನಮಗೊಬ್ಬ ನಿಯಾಮಕ ಇರಬಹುದು. ಮನೆಯೊಳಗೆ ತಂದೆ ತಾಯಿ ಅಂತ ಇರ್ತಾರೆ, ಗುರುಕುಲದಲ್ಲಿ ಗುರುಗಳು ಅಂತ ಇರ್ತಾರೆ, ಕುಲಗುರುಗಳು ಅಂತ ಇರ್ತಾರೆ. ಅವರು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ. ಶಾಸನ ಅಂತ ಇರ್ತದೆ. ಇಡೀ ದೇಶಕ್ಕಂತ ಹೋದಾಗ ರಾಜ್ಯದ ಶಾಸನ ಅಂತ ಇರ್ತದೆ, ಒಂದು ನಿಯಮನ ಮಾಡಲಿಕ್ಕೆ ಅಂತ ಇರ್ತದೆ.
ಹಂಗೆ ಕಂಟ್ರೋಲ್ ಮಾಡಲಿಕ್ಕೆ ಅಂತಿದ್ರೇ ಬದುಕು ಸರಿ ಹೋಗ್ತದೆ ಹೊರತು ಸ್ವೇಚ್ಛಾಚಾರದ ಬದುಕೇನದ ಯಾವತ್ತೂ ಕೂಡ ಚಂದ ಬದುಕಾಗಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಹೀಗಾಗಿ ನಿಯಾಮಕರು ಬೇಕು. ನಮಗೆ ಹೆಂಗೆ ಬೇಕೋ ಹಂಗೆ ಮಾಸಕ್ಕೂ ಬೇಕು. ಚೈತ್ರ, ವೈಶಾಖ, ಜ್ಯೇಷ್ಠ ಈ ಮಾಸಗಳೇನು ಬರ್ತಾವೋ ಆಯಾ ಮಾಸಗಳನ್ನು ನಿಯಂತ್ರಣದೊಳಗಿಟ್ಟು ಆಯಾ ಮಾಸದಲ್ಲಿ ಆಗಬೇಕಾದ ಕಾರ್ಯಗಳು ಆಗಲಿಕ್ಕಾಗಿ ಅಂತ ಒಬ್ಬ ಮಾಸ ನಿಯಾಮಕ ಬೇಕು. ಹಂಗೆ ಎಲ್ಲ ಮಾಸಗಳಿಗೂ ನಿಯಾಮಕರಿದ್ದರು, ಈ ಮಾಸಕ್ಕೆ ಮಾತ್ರ ಯಾರೂ ನಿಯಾಮಕರು ಇರಲಿಲ್ಲ. ಹೀಗಾಗಿ ಇದನ್ನು ಎಲ್ಲರೂ ತ್ಯಾಜ್ಯ ಮಾಡಿಬಿಟ್ರು. ಬೇಕಾದ್ರೆ ನೋಡ್ರಿ, ನೀವು ಯೋಚನೆ ಮಾಡಿ ನೋಡ್ರಿ, ಸ್ವತಂತ್ರವಾಗಿ ತಮ್ಮ ಸ್ವೇಚ್ಛಾಚಾರದಿಂದ ಯಾರಾದರೂ ಇದ್ದರೆ ನಿಮಗೆ ಅವ್ರು ಯಾರೂ ಇಷ್ಟ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಹಿಡಿತದೊಳಗಿದ್ದಾರ ಅಂದ್ರೆ ಅವ್ರನ್ನ ಕಂಡ್ರೆ ನಿಮಗೆ ಪ್ರೀತಿ ಇರ್ತದೆ, ಯಾವಾಗಲೂ ಪ್ರೀತಿ ಇರ್ತದೆ. ಇಲ್ರಿ, ಗುರುಗಳ ಬಗ್ಗೆ ಬಹಳ ವಿಧೇಯರಿದ್ದಾರೆ ಅವರು, ಗುರುಗಳ ಜೊತೆಗೆ ಉನ್ಮತ್ತತನದಿಂದ ವರ್ತನೆ ಮಾಡ್ತಾನೆ ರೀ ಅವರು. 2 ಎಕ್ಸಾಂಪಲ್. ನೀವು ಯಾರ ಬಗ್ಗೆ ಬಹಳ ಪ್ರೀತಿಯನ್ನು ಹೊಂತೀರಿ? ಗುರುಗಳ ಬಗ್ಗೆ ವಿಧೇಯರಾಗಿದ್ದಾರೆ, ಗುರುಗಳ ನಿಯಮನಕ್ಕೊಳಗಾಗಿದ್ದಾರೆ, ತಂದೆ ತಾಯಿಗಳ ನಿಯಮನಕ್ಕೊಳಗಾಗಿದ್ದಾರೆ ಅಂದರೆ ಮಾತ್ರ ನಿಮಗೆ ಅವ್ರ ಬಗ್ಗೆ ಗೌರವ ಬರ್ತದೆ ಹೊರತು ತಂದೆ ಇಲ್ಲ, ತಾಯಿ ಇಲ್ಲ, ಗುರುಗಳಿಲ್ಲ, ಏನು ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಸ್ವೇಚ್ಛಾಚಾರದ ಬದುಕದ ಒಂದು ಅಂದಾಗ ಅವನ ಬಗ್ಗೆ ನಿಮಗೇನು ಬರುವುದಿಲ್ಲ, ಅವನನ್ನು ತ್ಯಾಜ್ಯ ಮಾಡ್ತಿರಲಿಲ್ಲ. ಹಾಗೆ ಎಲ್ಲ ದೇವಾನುದೇವತೆಗಳು ಈ ಮಾಸವನ್ನು ತ್ಯಾಜ್ಯ ಮಾಡಿಬಿಟ್ಟಿದ್ರು. ಒಂದು ಮಾಡಬೇಡ್ರಿ, ಇದ್ರೊಳಗೆ ನಿಯಾಮಕರೇ ಇಲ್ಲ ಆ ಮಾಸಕ್ಕೆ, ಯಾಕೆ ಮಾಡ್ತೀರಿ ನೀವು ಅಂತ. ನೋಡ್ರಿ, ನಿಯಾಮಕರು ಇರಬೇಕು ಅನ್ನೋದು ಎಷ್ಟು ಅನಿವಾರ್ಯ ಅಂತ ತೋರಿಸಿಕೊಡ್ತದೆ ಇದು. ಹಾಗಾದರೆ ಈ ನಿಯಾಮಕ ಯಾರಾಗಬೇಕು? ಈ ನಿಯಾಮಕ ಬೇರೆ ಯಾರೂ ನಿಯಾಮಕರಾಗಬಾರದು. ಹರಿರೇವ ಜಗತ್ ಪಿತೃ ಮಾತೃ ಗತಿ. ಹರಿನೇ ನಿಯಾಮಕನಾಗಬೇಕು, ಪರಮಾತ್ಮನೇ ನಿಯಾಮಕನಾಗಬೇಕು. ಅದಕ್ಕಾಗಿ ಮಲಮಾಸ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಆ ದೇವರು ಗೋಲೋಕಕ್ಕೆ ಕರ್ಕೊಂಡು ಹೋಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ರಾಧಾಪತಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ. ರಾಧಾಪತಿ ಅಂದ್ಕೊಂಡು ಸಂಶಯ ಬರ್ತದೆ ಎಲ್ಲರಿಗೂ. ರಾಧಾ ಅಂದರೆ ಯಾರಕಿ? ನಾವು ಬೇರೆ ಬೇರೆ ರಾಧಾಗಳನ್ನು ಕೇಳ್ತೀವಿ. ಈ ರಾಧಾ ಯಾರು ಅಂತ ಬರ್ತದೆ, ಬೇರೆ ಯಾರು ರಾಧಾ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿ. ಈಕೆ ರಾಧಾ ಲಕ್ಷ್ಮೀದೇವಿ ಅನ್ಲಿಕ್ಕೆ ಎಲ್ಲಿ ಬರ್ತದೆ ಉಲ್ಲೇಖ ಅಂದ್ರೆ ಪದ್ಮಪುರಾಣದಲ್ಲಿ ಬರ್ತದೆ. ಆಕೆ ನದಿಯಾಗಿ ಹರಿದಾಳ. ಈಕೇನು ರಾಧಾ, ಯಾವ ಲಕ್ಷ್ಮೀದೇವಿ ರಾಧಾ ರೂಪವನ್ನು ಧಾರಣ ಮಾಡ್ಯಾಳೋ ಅವಳೇ ಅದು ಈ ಕಡೆಗೆ ಬರೋದಿಲ್ಲ, ಪದ್ಮಾವತಿ ಎನ್ನುವ ನದಿಯಾಗಿ ಹರಿದಾಳ ಅನ್ನುವಂತಹ ಕಥೆ ಪುರಾಣದಲ್ಲಿ ಬರ್ತದೆ. ಹೀಗಾಗಿ ರಾಧಾ ಅಂದರೆ ಇನ್ಯಾರೋ ನಾವೇನು ಬೇರೆ ಬೇರೆ ಕಡೆ ಕಥೆಗಳಲ್ಲಿ ಕೇಳ್ತೀವಿ ಆ ರಾಧಾಳನ್ನೇ ಇಟ್ಕೋಬೇಡ್ರಿ, ಲಕ್ಷ್ಮೀದೇವಿನೇ ಈಕೆ ರಾಧಾ ಅಂದ್ರೆ. ಇಂತಹ ರಾಧಾರಮಣನಾದ ಗೋಪಾಲ ರೂಪದಲ್ಲಿರುವ, ಕೈಯಲ್ಲಿ ಕೊಳಲು ಹಿಡ್ಕೊಂಡು ರಾಸಕ್ರೀಡೆಯಲ್ಲಿ ಮಗ್ನನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾನೋ ಆ ಶ್ರೀಕೃಷ್ಣ ಪರಮಾತ್ಮ ನಾನೇ ನಿನ್ನ ಮಾಸಕ್ಕೆ ನಿಯಾಮಕನಾಗ್ತೀನಿ ಅಂತ ಹೇಳಿದ. ನಿಯಾಮಕರಿರದೇ ಇದ್ದ ಮಲಮಾಸ ಸರ್ವೋತ್ತಮನಾದ ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ನಿಯಾಮಕನನ್ನಾಗಿ ಹೊಂದದ್ದರಿಂದ ಈ ಮಾಸಕ್ಕೆ ಏನಂತ ಹೆಸರು ಬಂತು? ಪುರುಷೋತ್ತಮ ಮಾಸ ಅಂತ ಹೆಸರು ಬಂತು. ಅಧಿಕ ಮಾಸ ಅಂತ ಯಾಕಾತು? ಭಗವಂತ ಒಂದು ಅನುಗ್ರಹವನ್ನು ಮಾಡಿದ. ಈ ಮಾಸದೊಳಗೆ ಯಾರು ದಾನ ಧರ್ಮಾದಿಗಳನ್ನು ಮಾಡುತ್ತಾರೆ, ತ್ರಿಕಾಲ ಸ್ನಾನವನ್ನು ಮಾಡ್ತಾರೋ, ಸ್ನಾನ ಮಾಡೋದು ಅಂದರೆ 7 ಗಂಟೆ 8 ಗಂಟೆ 9 ಗಂಟೆ ಹಿಂಗೆ ಸ್ನಾನ ಮಾಡೋದಲ್ಲ. ಸ್ನಾನ ಮಾಡೋದು ಅರುಣೋದಯ ಕಾಲಕ್ಕಾಗಿ ಸ್ನಾನ ಮುಗಿಸಿ ಬಿಡಬೇಕು. ಪ್ರಾಯಶಃ ನಮ್ಮಲ್ಲೆಲ್ಲರೂ ಅದೇ ಲಘು ಮಾಡೋರೇ ಇದ್ದಾರೆ. ಯಾಕಂದ್ರೆ ಮೊದಲು ನೌಕರಿಗೆ ಹೋಗ್ಬೇಕು ಅಂತ ನಾವು ಕಾರಣದಿಂದ ಲಘು ಎದ್ದು ಮಾಡಿದವರು ಇದ್ದಾರೆ. ಅದೇ ರೂಢಿ ಇದ್ದಿದ್ದರಿಂದಾಗಿಯೂ ಇರ್ತದೆ. ಕೆಲವರು ಸಂಸ್ಕಾರನೂ ಹಾಗೆ ಇರ್ತದೆ. 4 ಗಂಟೆಗೆ 5:05ವರೆಗೆ ಸ್ನಾನವನ್ನು ಮಾಡ್ತಕ್ಕಂಥ ಸಂಪ್ರದಾಯದವರು ಇದ್ದೇ ಇದ್ದಾರೆ. ಹೀಗಾಗಿ ಅದೇನು ಇದು ಅಲ್ಲ, ತ್ರಿಕಾಲ ಸ್ನಾನವನ್ನು ಮಾಡಬೇಕು. ಈ ಅಧಿಕ ಮಾಸದೊಳಗೆ ವಿಶೇಷವಾಗಿ ಯಾರು ಮಾಡ್ತಾರೆ ಅವರಿಗೆ ಸಿಗುವ ಸೌಭಾಗ್ಯ. ಉಳಿದ ಮಾಸಗಳಲ್ಲಿ ದಾನ ಮಾಡಿದಾಗ ಏನು ಪುಣ್ಯ ಬರ್ತದೋ ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಈ ಮಾಸದಲ್ಲಿ ದಾನ ಮಾಡಿದಾಗ. ಕೆಲವು ಮಾಡಬಾರದು, ಮತ್ತು ಈ ಮಾಸದೊಳಗೆ ಶ್ರಾದ್ದವನ್ನು ಮಾಡಬಾರದು, ಪಿತೃಕಾರ್ಯವನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಬಾರದು ಈ ಕಾಲದೊಳಗೆ. ಈ ಅಕಸ್ಮಾತ್ ಜ್ಯೇಷ್ಠ ಮಾಸದೊಳಗೆ ಹೋದವರಿದ್ದರೆ ಆ ಜ್ಯೇಷ್ಠ ಮಾಸದವ್ರದ್ದು ಶ್ರಾದ್ದ ಹೀಗೆ ಮಾಡಬಾರದು, ಮತ್ತು ನಿಜ ಜ್ಯೇಷ್ಠದಾಗ ಮಾಡಬೇಕು, ಅಧಿಕ ಜ್ಯೇಷ್ಠದಾಗ ಮಾಡಬಾರದು. ಭಾಳ ಅಂದ್ರೆ ಒಂದು ನಿಮ್ಗೆ ಅಗದಿ ಸಮಾಧಾನ ಆಗವಲ್ತು ಅಂದ್ರೆ ಒಂದು ಬ್ರಾಹ್ಮಣನ ಕರೆದು ಊಟಕ್ಕೆ ಹಾಕಿ ಸಂಕಲ್ಪ ಮಾಡಿ ಕಳಿಸ್ಬೇಕು ಅಟ್ಟ ಹೊರತು ಪಿಂಡ ಪ್ರಧಾನ ಶ್ರಾದ್ದವನ್ನು ಈ ಅಧಿಕದೊಳಗೆ ಮಾಡಬಾರದು. ಸ್ಪಷ್ಟವಾಗಿ ಹೇಳ್ತದೆ ಅಧಿಕ ಮಾಸ ಮಹಾತ್ಮೆ ಒಳಗೆ. ಪಂಚಾಂಗದೊಳಗೂ ಬರದಾರ, ಅದನ್ನು ಏನು ಹೊಸದಾಗಿ ಏನು ಹೇಳಕತ್ತಿಲ್ಲ, ಪಂಚಾಂಗದೊಳಗೂ ಸ್ಪಷ್ಟ ಬರದಾರ. ಬರುವುದಿಲ್ಲ, ಕೆಲವು ತೀರ್ಥಯಾತ್ರೆ ಬರುವುದಿಲ್ಲ. ಅಧಿಕಸ್ಯ ಅಧಿಕಂ ಫಲಂ, ಆದ್ದರಿಂದಾಗಿ ನಾನು ತೀರ್ಥಯಾತ್ರೆಗೆ ಹೋಗಿ ಬಂದ್ಬಿಡ್ತೀನಿ, ಸುತರಾಮ್ ಹೋಗ್ಬಾರ್ದು, ಫಲನೇ ಬರುವುದಿಲ್ಲ, ನಿಷ್ಫಲ ಅದು. ತೀರ್ಥಯಾತ್ರೆ ಮಾಡಬಾರ್ದು ಈ ಕಾಲದೊಳಗೆ, ಕ್ಷೌರ ಮಾಡಬಾರ್ದು. ಕೆಲವು ಕರ್ಮಗಳು ನಿಷಿದ್ಧ ಅಂತವ ಈ ಮಾಸದೊಳಗೆ. ಆದರೆ ದಾನ ಧರ್ಮ ಸ್ನಾನ ಹರಿಪೂಜಾ ಈ ದಿನಾ ಶಾಲಿಗ್ರಾಮ ಪೂಜೆ ಮಾಡ್ತೀವಿ. ದಿನಾ ಶಾಲಿಗ್ರಾಮ ಪೂಜೆ ಮಾಡುವುದಕ್ಕಿಂತ ಈ ಅಧಿಕ ಮಾಸದೊಳಗೆ ಏನು ಶಾಲಿಗ್ರಾಮ ಪೂಜೆಯನ್ನು ಮಾಡ್ತೀವಿ ಅದಕ್ಕೆ ಅಧಿಕ ಫಲ ಅದ. ಹಿಂಗೆ ವಿಶಿಷ್ಟವಾಗಿರ್ತಕ್ಕಂತಹ ಫಲವನ್ನು ಕೊಡ್ತದೆ, ಉಳಿದ ಮಾಸಗಳಿಗಿಂತಲೂ ಅಧಿಕವಾದ ಪುಣ್ಯವನ್ನು ತಂದು ಕೊಡ್ತದೆ. ಆದ್ದರಿಂದ ಈ ಮಾಸಕ್ಕೆ
ಅಧಿಕ ಮಾಸ ಅಂತ ಕರೀತಾರೆ. ಹಂಗಾರೆ ಏನಂದಂಗಾತು? ಅಧಿಕ ಪುಣ್ಯವನ್ನು ತಂದು ಕೊಡುವ ಮಾಸ, ಪುರುಷೋತ್ತಮ ನಿಯಾಮಕನಾದ ಮಾಸ, ನಿಯಮನ ಇಲ್ಲದವರಿಗೆ ಪರಮಾತ್ಮನೇ ನಿಯಾಮಕ ಅಂತ ತಿಳಿಸಿದ ಮಾಸದಲ್ಲಿ ಸರ್ವ ನಿಯಾಮಕನಾದ, ಸರ್ವ ಪರಿಪಾಲಕನಾದ, ಜಗದ್ರಕ್ಷಕನಾದ ಭಗವಂತನನ್ನೇ ತಿಳಿಸಿಕೊಡ್ತಕ್ಕಂತಹ ಭಾಗವತವನ್ನು ಶ್ರವಣ ಮಾಡಿದರೆ ಪುರುಷೋತ್ತಮ ಮಾಸದ ನಿಯಾಮಕ ಪುರುಷೋತ್ತಮನಾದ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮನೇ ಪುರಾಣದಿಂದ ಪ್ರತಿಪಾದ್ಯ. ಹಾಗಾದ್ರೆ ಭಾಗವತದಿಂದ ಬೇರೆ ಯಾರೂ ಪ್ರತಿಪಾದ್ಯರಲ್ಲ, ಭಾಗವತದಿಂದ ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮನೇ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದಾಗಿ ಹೀಗೆ ಸರ್ವೋತ್ತಮ ಮಾಸದಲ್ಲಿ ಸರ್ವೋತ್ತಮನಾದ ಪರಮಾತ್ಮನ ಚಿಂತನೆಯನ್ನು ಮಾಡಿದರೆ ಸರ್ವೋತ್ತಮ ಪುಣ್ಯ. ಅದಕ್ಕಾಗಿ ಈ ಮಾಸದಲ್ಲಿ ಭಾಗವತದ ಕಥಾಶ್ರವಣವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸಿಕೊಟ್ಟದ್ದು. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಭ್ರಮಿತಃ ಪುರಾಣಾನಾಂ ಸಾರರೂಪೋಸೌ ಸಾಕ್ಷಾತ್ ಭಗವತೋದಿತಃ. ಶ್ರೀಮದ್ ಭಾಗವತ ಅಂದರೆ ಸಕಲ ವೇದಗಳ ಸಾರ. ಒಂದು ಭಾಗವತವನ್ನು ತಿಳಿತೀವಿ ಅಂದರೆ ಸಮಗ್ರ ವೇದಗಳೇನವ ಆ ಎಲ್ಲ ವೇದಗಳನ್ನು ನಾವು ತಿಳಿದೀವಿ ಅಂತ ಅರ್ಥ. ಅದು ಅರ್ಥೋಯಂ ಬ್ರಹ್ಮಸೂತ್ರಾಣ, ಆ ವೇದಗಳ ಅರ್ಥವನ್ನು ನಿರ್ಣಯ ಮಾಡಿಕೊಟ್ಟದ್ದೇ ಬ್ರಹ್ಮಸೂತ್ರಗಳು. ನಾವೇನು ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ, ಓಂ ಓಂ ಜನ್ಮಾದ್ಯಸಯತಃ, ಓಂ ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತ ಏನು ಸೂತ್ರಗಳನ್ನು ಹೇಳ್ತೀವಿ, ಈ ಸೂತ್ರಗಳು ಬೇರೆ ಏನೂ ಹೇಳಲಿಕ್ಕೆ ಹೊರಟಿಲ್ಲ. ವೇದಗಳಲ್ಲಿ ಹೇಳಿರುವ ವಿಚಾರಗಳನ್ನೇ ನಿರ್ಣಯಾತ್ಮಕವಾಗಿ ಹೇಳಲಿಕ್ಕೆ ಹೊರಟಿರತಕ್ಕಂತಹ ಸೂತ್ರಗಳು ಇವು. ವೇದ ನಿರ್ಣಾಯಕ ಸೂತ್ರಗಳು ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಲ್ಲಿ ಭಗವಾನ್ ವೇದವ್ಯಾಸ ದೇವರು ಏನು ಹೇಳಿದರೋ ಅದೇ ವಿಚಾರಗಳನ್ನೇ ಕಥಾರೂಪದಿಂದ ನಮಗೆ ತಿಳಿಸಿಕೊಟ್ರು. ಯಾಕೆ? ನಾವು ದಡ್ರಿದ್ದೀವಿ. ನಮಗೆ ಪ್ರಮೇಯಗಳನ್ನೇ ಹೇಳ್ತಾ ಹೇಳ್ತಾ ಹೊರಟ್ರೆ ಬ್ಯಾಸರು ಬರ್ತದೆ, ತಲೆಯಾಗ ಹೋಗುವುದೂ ಇಲ್ಲ. ಕಥೆ ರೂಪದೊಳಗೆ ಹೇಳಿದಾಗ ಅರ್ಥ ಆಗ್ತದೆ. ಅದನ್ನು ಪ್ರಮೇಯ, ಯಾವುದು ಪ್ರಮೇಯ ಇತ್ತೋ, ಪ್ರಧಾನವಾಗಿ ತಿಳಿಯಬೇಕಾದ ಪ್ರಮೇಯ ಇತ್ತೋ ಅದನ್ನೇ ದೃಷ್ಟಾಂತದ ಮೂಲಕ ತಿಳಿಸಿದಾಗ ನಮಗೆ ಅರ್ಥ ಆಗ್ತದೆ ಅನ್ನೋ ಕಾರಣದಿಂದಾಗಿ ಶುದ್ಧವಾದ ಸಮಾಧಿ ಭಾಷೆಯಲ್ಲಿ ಶಾಸ್ತ್ರೀಯ ಪ್ರಮೇಯಗಳನ್ನು, ಬ್ರಹ್ಮಸೂತ್ರಗಳಲ್ಲಿ ನಿರೂಪಿತವಾಗಿರ್ತಕ್ಕಂತಹ ವಿಚಾರಗಳನ್ನು ಈ ಶ್ರೀಮದ್ ಭಾಗವತದಲ್ಲಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. 18 ಪುರಾಣಗಳು, ಒಟ್ಟು ಪ್ರಧಾನವಾಗಿ ಪುರಾಣಗಳು 18, ಉಪಪ್ರಧಾನವಾಗಿ ಮತ್ತೆ 18, ಒಟ್ಟು 36 ಪುರಾಣಗಳು. ಈ 36 ಪುರಾಣಗಳ ಸಾರ ಅಂದ್ರೆ ಶ್ರೀಮದ್ ಭಾಗವತ. ಪುರಾಣಾನಾಂ ಸಾರರೂಪೋಸೌ. ಯಾರು ಬರದಾರಂತ ಮಾಡೀರಿ ಇದನ್ನು? ಸಾಕ್ಷಾತ್ ಭಗವಂತ ಬರದಾನೆ. ಯಾರೋ ಬರೆದದ್ದಲ್ಲ. ಯಾವುದಾದ್ರೂ ಒಂದು ಪುಸ್ತಕ ಹೆಂಗಿರ್ತದೆ ಗೊತ್ತೇನ್ರಿ? ಯಾವ ಲೇಖಕರ ಬರದಾರ ಅದರ ಮೇಲೆ ಅದಕ್ಕೆ ವ್ಯಾಲ್ಯೂ ಇರ್ತದೆ. ನೀವು ಯಾರೇ ಲೌಕಿಕದಗಳು ಸಹಿತ ಯಾವುದೋ ಪುಸ್ತಕ ನೀವು ತೊಗೊಳಿಕ್ಕೆ ಹೋಗ್ತೀರಿ ಅಂದರೆ ಯಾರೋ ಅನ್ನೋನ್ ಪರ್ಸನ್ ಬರೆದದ್ದು ಪುಸ್ತಕಕ್ಕೆ ವ್ಯಾಲ್ಯೂವೇ ಇರೋಂಗಿಲ್ಲ. ಒಳ್ಳೆ ಬುದ್ಧಿವಂತ ನಾಲೆಜಬಲ್ ಪರ್ಸನ್ ಏನಿದ್ದಾನ ಅಂಥವ ಆಥರ್ ಇದ್ದಾನಂತಾಗಿದ್ದರೆ, ಅಂದರೆ ಯಾವ ಸಬ್ಜೆಕ್ಟ್ ನೀವು ಎಕನಾಮಿಕ್ಸ್ ತೊಗೋತಿರೋ, ಫಿಸಿಕ್ಸ್ ತೊಗೋತಿರೋ, ಯಾವ ಮೆಥಮೆಟಿಕ್ಸ್ ತೊಗೋತಿರೋ, ಯಾವ ಟೆಕ್ಸ್ಟ್ ಬುಕ್ ನೀವು ತೊಗೋತೀರಿ ಅದರೊಳಗೆ ಅವ ಎಕ್ಸ್ಪರ್ಟ್ ಇದ್ದಾನಂತ ಅನ್ನೋ ಒಂದು ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಅದನ್ನು ರೆಫರೆನ್ಸಿಗೆ ತೊಗೋತೀರಿ ಹೊರತು ಅನ್ನೋನ್ ಪರ್ಸನ್ ಇದ್ರದನ್ನೇ ಯಾಕೆ ತೊಗೋತೀರಿ ನೀವು? ಅಲ್ಲ, ನೀವು ಸ್ಟೂಡೆಂಟ್ ಇದ್ದಾಗ ವಿಚಾರ ಮಾಡಿರಿ. ನೀವು ಯಾವುದೋ ಪುಸ್ತಕ ತೊಗೋಬೇಕಾದ್ರೆ ನಿಮ್ಮ ಪ್ರೊಫೆಸರ್ಗೆ ಭೇಟಿ ಆಗ್ತಿದ್ರಿ, ಸರ್ ಯಾವ ಪುಸ್ತಕ ತೊಗೋಬೇಕ್ರಿ ಅಂತ ಕೇಳ್ತಿದ್ರಿ. ಅವ್ರು ಯಾವುದೋ ಒಂದು ವೆಲ್ ನೋನ್ ಪರ್ಸನ್ ಏನಿದ್ದಾರೆ, ಅದರೊಳಗೆ ಭಾರಿ ಪರಿಣಿತರು ಯಾರಿದ್ದಾರೆ ಅವ್ರ ಹೆಸರು ಹೇಳ್ತಿದ್ರು, ಅವ್ರ ಪುಸ್ತಕ ನೀವು ಓದ್ತಿದ್ರಿ ಅಂತ ನೆನಪು ಮಾಡಿಕೊಡ್ರಿ ಅದನ್ನು. ಹಾಗೇನೆ ಭಗವಂತನ ಬಗ್ಗೆ ತಿಳಿಬೇಕಾದ್ರೆ ಯಾರು ತಿಳಿಸಿದ ಪುಸ್ತಕವನ್ನು ನೋಡ್ಬೇಕು ನಾವು. ಭಗವಂತನ ತಿಳಿಬೇಕಾಗಿದೆ. ನಾನೀಗ ನನಗೆ ಅರ್ಥ ಆಗ್ಲಿಕ್ಕತ್ತದ. ಏನು ಅರ್ಥ ಆಗ್ಲಿಕ್ಕತ್ತದ? ನಾನು ಏನು ಭಾಳ ಓದಿಲ್ಲ, ಏನು ತಿಳಿದಿಲ್ಲ, ನನಗೆ ಅರ್ಥ ಆಗ್ಲಿಕ್ಕತ್ತದ. ನನ್ನ ನಿಯಾಮಕ ಒಬ್ಬನಿದ್ದಾನೆ. ಇವರು ನಿಮಿತ್ತ ಕಾರಣರಾಗಿದ್ದಾರೆ. ತಂದೆ, ತಾಯಿ, ಗುರುಗಳು, ಬಂಧು ಬಾಂಧವರೆಲ್ಲ ಏನಿದ್ದಾರೆ ಇವರು ನಿಮಿತ್ತ ಕಾರಣರಾಗಿದ್ದಾರೆ ಅಷ್ಟೇ ಹೊರತು ಇನ್ಯಾರೋ ಕಾರಣರಿದ್ದಾರೆ. ಅವ ಯಾರು ಅಂತ ತಿಳಿಬೇಕಾಗ್ಯದ ನಾನೀಗ. ನನಗೆ ತಿಳಿವಲ್ತು, ಅದು ಯಾರು ಅಂತ ತಿಳಿವಲ್ತು. ಹಾಗಾದ್ರೆ ದೇವರ ಬಗ್ಗೆ ತಿಳಿಬೇಕು. ಯಾರು ತಿಳಿಸಬೇಕು? ದೇವರನ್ನು ಚೆನ್ನಾಗಿ ತಿಳಿದವರೇ ತಿಳಿಸಬೇಕು ಹೊರತು ದೇವರು ಅಂದ್ರೆ ಗೊತ್ತಿಲ್ಲ ಅನ್ನೋವನ ಕಡೆಯಿಂದ ಏನು ಕೇಳ್ತೀವಿ ನಾವು? ಅಲ್ಲ, ದೇವರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅವನ ಹತ್ರ ಹೋಗಿ ಕೇಳಿದ್ರೆ ದೇವರ ಬಗ್ಗೆ ಏನು ಹೇಳ್ತಾನ? ಆದ್ದರಿಂದಾಗಿ ದೇವರ ಬಗ್ಗೆ ತಿಳಿಯಬೇಕಾದರೆ ಭಗವದ್ ಭಕ್ತರೇ ತಿಳಿಸಬೇಕು. ಈಗ ಒಂದು ಕಡೆಗೆ ಭಗವದ್ ಭಕ್ತರು ತಿಳಿಸಿದ ದೇವರ ಕಥೆ, ಭಗವಂತನೇ ತಿಳಿಸಿದ ದೇವರ ಕಥೆ. ಆಥರ್ ಇಬ್ಬರು ಸಿಕ್ಕರು ನಿಮಗೀಗ. ಒಂದಂತೂ ಸರಳ ಹೋದ, ದೇವರ ಭಕ್ತನಲ್ಲದವನೇನಿದ್ದಾನೋ ಅವನು ದೇವ್ರ ಬಗ್ಗೆ ಅವನ ತಿಳ್ಕೊಂಡಿಲ್ಲ ಅಂದಮೇಲೆ ನಾವೇನು ದೇವ್ರನ್ನ ತಿಳಿಸ್ತಾನ? ಅದನ್ನು ಸರಿಸಿಬಿಟ್ರಿ, ಸರಿಸಿಬಿಟ್ರಿ. ಈಗಿಬ್ಬರು ಸಿಕ್ಕರು ನಿಮಗೀಗ. ದೇವರನ್ನು ತಿಳಿದವನು ಒಬ್ಬ, ದೇವನೇ ಒಬ್ಬ. ಇವರಿಬ್ಬರಿದ್ದಾರೆ ಈಗ. ಇದರೊಳಗೆ ಯಾರ ಪುಸ್ತಕಕ್ಕೆ ಭಾಳ ಒಂದು ಬೆಲೆ ಬರ್ತದೆ?
ದೇವರೇ ಹೇಳಿದ ದೇವರ ಕಥೆಗಳ ಬಗ್ಗೆ ಬಹಳ ವ್ಯಾಲ್ಯೂ ಇರ್ತದೆ, ಹೌದಲ್ಲ? ಭಗವದ್ ಭಕ್ತ ಹೇಳಿದ್ದಕ್ಕಿಂತಲೂ ದೇವರೇ ಹೇಳಿದ ಕಥೆ ಏನದ, ದೇವರೇ ತನ್ನ ಬಗ್ಗೆ ತಾನು ಹೇಳಿದ ಕಥೆ ಏನದ, ಅದಕ್ಕೆ ಬಹಳ ಮಹತ್ವ ಇರ್ತದೆ. ಇವು ಆತ್ಮಚರಿತ್ರೆ ಅಂತಾರಲ್ಲ, ಉಳಿದವರೆಲ್ಲ ಯಾರೋ ಬರೆದದ ಪುಸ್ತಕಕ್ಕಿಂತ ಆತ್ಮಚರಿತ್ರೆಗೆ ಒಂದು ಭಾಳ ವ್ಯಾಲ್ಯೂ ಇದೆ ಅಂತ ಹೇಳ್ತೇವೆ ಇಲ್ಲ, ಹಾಗೇನೆ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ, ಆ ನಾರಾಯಣನೇ ತನ್ನದೇ ಆಗಿರ್ತಕ್ಕಂತಹ ಒಂದು ಮಹತ್ವವನ್ನು ಈ ಪುರಾಣದಲ್ಲಿ ತಿಳಿಸಿಕೊಟ್ಟಾನ. ಆದ್ದರಿಂದಾಗಿ ಶ್ರೀಮದ್ ಭಾಗವತ ಸರ್ವೋತ್ಕೃಷ್ಟ ಅಂತಾರೆ ಆಚಾರ್ಯರು. ಸಾಕ್ಷಾತ್ ಭಗವತೋದಿತ, ವೇದಗಳ ಅರ್ಥವನ್ನು ಹೇಳ್ತದೆ, ಪುರಾಣಗಳ ಸಾರ ಅದ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನದಂತೆ ಅದ. ಅಷ್ಟೇ ಅಲ್ಲ, ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಅಂದರೆ ಮಹಾಭಾರತ. ಮಹಾಭಾರತಕ್ಕೆ ಸದೃಶವಾಗಿರ್ತಕ್ಕಂತಹ ಗ್ರಂಥ ಇನ್ನೊಂದು ಇಲ್ಲವೇ ಇಲ್ಲ. ಮಹಾಭಾರತ ಸರ್ವೋತ್ಕೃಷ್ಟ ಅಂದರೆ ಸರ್ವೋತ್ಕೃಷ್ಟ. ಬ್ರಹ್ಮಸೂತ್ರವನ್ನು ಬಿಟ್ಟು ಮತ್ತೆ ಹೇಳಿಕತ್ತಿದ್ದು, ಮಿಕ್ಕ ವಾಂಗ್ಮಯದಲ್ಲಿ ನೋಡಿದಾಗ ಬ್ರಹ್ಮಸೂತ್ರಕ್ಕೆ ಸರಿಸಾಟಿಯಾಗಿ ಯಾವುದೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ನಮ್ಮ ಜ್ಞಾನಿಗಳೆಲ್ಲ ಹಿಂದೆ ನಿರ್ಣಯವನ್ನು ಕೊಟ್ಟಾಗೆ. ನೀವು ಈ ಪುರಾಣ ಇತಿಹಾಸ ಅಂತ ಹಿಂಗೆ ಇಟ್ಕೊಂಡು ನೋಡಿದಾಗ ಬಹಳ ಪ್ರಧಾನವಾಗಿ ಬರ್ತಕ್ಕಂಥದ್ದು ಯಾವುದು ಅಂದರೆ ಮಹಾಭಾರತ. ಅದಕ್ಕೆ ವೇದಕ್ಕಿಂತಲೂ ಮಿಗಿಲಾದದ್ದು ಮಹಾಭಾರತ ಅಂತ ಹೇಳಿದರು. ಗೀತಾಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಆ ಮಾತನ್ನು ತಿಳಿಸಿಕೊಡ್ತಾರೆ. ಹಿಂದೆ ದೇವಾನುದೇವತೆಗಳೆಲ್ಲ ಇಟ್ರಂತ, ಒಂದು ಕಡೆಗೆ ವೇದಗಳನ್ನು ಇಟ್ರಂತ, ಒಂದು ಕಡೆಗೆ ಮಹಾಭಾರತವನ್ನು ಇಟ್ರಂತ. ಆ ತಕ್ಕಡಿಯಲ್ಲಿ ತೂಗಿದಾಗ ಮಹಾಭಾರತವೇ ಸರ್ವೋತ್ಕೃಷ್ಟವಾಯಿತು, ವೇದಗಳೇ ಸಣ್ಣದಾಯಿತು ಅದರ ಮುಂದೆ. ಆದ್ದರಿಂದಾಗಿ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಚತೆ ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ಮಹಾಭಾರತ ಏನು ಅಂತಾತು, ಭಾಳ ದೊಡ್ಡದು ಅಂತಾತು. ಅಂತಹ ಮಹಾಭಾರತದಲ್ಲಿ ಅನೇಕ ಒಂದು ಶೈಲಿಗಳವ, 3 ಭಾಷಾಗಳವ. ಅವುಗಳನ್ನೆಲ್ಲ ನಮಗೆ ತಿಳಿಲಿಕ್ಕಾಗುವುದಿಲ್ಲ ಅನ್ನೋ ಕಾರಣದಿಂದ ಆ ಮಹಾಭಾರತವನ್ನು ಹೀಗೇ ತಿಳಿಬೇಕು ಅಂತ ಅನ್ಲಿಕ್ಕಾಗಿಯೂ ಶ್ರೀಮದ್ ಭಾಗವತದ ರಚನೆ ಅನ್ನೋದು ಮಾಡಿದ್ದಾರೆ ಅಂತ. ಇಂತಹ ಭಾಗವತವನ್ನು ನೋಡಬೇಕಾದ್ರೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಪ್ರಧಾನವಾಗಿ ಗಾಯತ್ರಿ ಭಾಷ್ಯರೂಪೋಸೌ. ನಾವೇನು ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಏನು ಹೇಳ್ತೀವಿ ಅದಕ್ಕೆ ಭಾಷ್ಯದಂತೆ ಇದೆ ಈ ಶ್ರೀಮದ್ ಭಾಗವತ. ಪ್ರತಿನಿತ್ಯ ಗಾಯತ್ರಿ ಜಪ ಮಾಡಲೇಬೇಕು. ಗಾಯತ್ರಿ ಜಪ ಮಾಡಲಿಲ್ಲ ಅಂದರೆ ಏನು ಬ್ರಾಹ್ಮಣನಾಗಿ ಹುಟ್ಟಿದ್ದೇ ವ್ಯರ್ಥ. ಗಾಯತ್ರಿ ಜಪವನ್ನು ಮಾಡಬೇಕು. ಈ ಗಾಯತ್ರಿ ಜಪದ ಒಂದೊಂದು ಅಕ್ಷರಕ್ಕೂ ಭಾಗವತ ಹೆಂಗೆ ವ್ಯಾಖ್ಯಾನ ಆಗಿದೆ ಅಂತ ನೋಡಬೇಕು. ಅಂದರೆ ನಾವು ಭಾಗವತವನ್ನು ನೋಡಬೇಕಾದ್ರೆ ಯಾವ ಕ್ರಮದೊಳಗೆ ನೋಡಬೇಕೀಗ ಅಂದ್ರೆ ದೊಡ್ಡ ಜವಾಬ್ದಾರಿ, ಆಚಾರ್ಯರು ಕೊಟ್ಟ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ ಗಾಯತ್ರಿ ಹೆಂಗೆ ವ್ಯಾಖ್ಯಾನ ಆಗಿದೆ, ಬ್ರಹ್ಮಸೂತ್ರಕ್ಕೆ ಹೆಂಗೆ ವ್ಯಾಖ್ಯಾನ ಆಗಿದೆ, ಮಹಾಭಾರತದ ಯಾವ ಅರ್ಥವನ್ನು ವಿವರಣೆ ಕೊಡ್ಲಿಕ್ಕತ್ತದ, ಇಷ್ಟೆಲ್ಲ ವೇದಗಳ ಸಾರ ಹೆಂಗಾಗಿದೆ, ಪುರಾಣಗಳ ಸಾರ ಹೆಂಗಾಗಿದೆ, ಇಷ್ಟೆಲ್ಲ ಕ್ರಮದೊಳಗೆ ಶ್ರೀಮದ್ ಭಾಗವತವನ್ನು ನೋಡಬೇಕು ಅಂದ್ರೆ ನನ್ನ ಮುಂಜುವೆ ಆದ ಕೂಡಲೇ ಭಾಗವತದ ಅಧ್ಯಯನವನ್ನು ಪ್ರಾರಂಭ ಮಾಡಿದೆ ಅಂದರೆ 120 ವರ್ಷಗಳ ಕಾಲ ನನಗೆ ಆಯುರ್ಮಾನದ ಅಂದ್ರೆ ನನ್ನ 120 ವರ್ಷ ಮುಗಿದಾಗೂ 4-5 ಸ್ಕಂದ ಮುಗಿತದ ಇಲ್ಲೋ ಗೊತ್ತಿಲ್ಲ ಅಲ್ಲ. ಅಷ್ಟು ವಿಸ್ತೃತವಾಗಿರ್ತಕ್ಕಂಥದ್ದು ಈ ಶ್ರೀಮದ್ ಭಾಗವತ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಪ್ರಾರಂಭದ ಶ್ಲೋಕದಲ್ಲಿ ಮಂಗಳಾಚರಣೆಯ ಭಾಗ ಅಂತ ಕರೀತಾರೆ. ಜನ್ಮಾದ್ಯಸ್ಯ ಯತೋನ್ವಯಾತಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂ ತೇಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಂತ. ಇದು ಮಂಗಳಾಚರಣ ಶ್ಲೋಕ. ಈ ಮಂಗಳಾಚರಣ ಶ್ಲೋಕದಲ್ಲಿ ಭಗವಂತನ ವಿಶಿಷ್ಟವಾದ ಲಕ್ಷಣಗಳನ್ನು ವರ್ಣನೆ ಮಾಡುತ್ತಾರೆ. ಮಂಗಳಾಚರಣೆ ಅಂದರೆ ಏನು, ಮಂಗಳಾಚರಣೆಯನ್ನು ಯಾಕೆ ಮಾಡಬೇಕು ಅಂದರೆ, ಮಂಗಳಾಚರಣೆ ಅಂದರೆ ಬೇರೆ ಏನೂ ಅಲ್ಲ, ಶ್ರೀ ಗುರುಭ್ಯೋ ನಮಃ ಅಂತ ನೀವೇನು ದೇವರಿಗೆ ನಮಸ್ಕಾರ ಮಾಡ್ತೀರಿ ಅದ ಮಂಗಳಾಚರಣೆ. ಯಾವತ್ತು ಮಂಗಳಾಚರಣೆ ಇರದೇ ಇರತಕ್ಕಂತಹ ಗ್ರಂಥಗಳು ಪರಿಪೂರ್ಣನೂ ಆಗುವುದಿಲ್ಲ, ವಿಘ್ನಗಳನ್ನು ತಂದುಕೊಡುತ್ತಾವೆ. ವಿಘ್ನಗಳು ಬರಬಾರದು ಅಂತ ಅನ್ನೋದಾಗಿದ್ದರೆ, ಕಾರ್ಯ ಸಾಧನೆ ಪೂರ್ತಿ ಆಗಬೇಕು ಅಂತ ಅನ್ನೋದಾಗಿದ್ದರೆ ಮೊದಲು ಒಂದೀಪೆ ನಿನಗೆ ಗಣನಾಥ ಅಂತೇನು ಸಿದ್ಧಿವಿನಾಯಕನಿಗೆ ನಮಸ್ಕಾರ ಮಾಡ್ತೀವಲ್ಲ ಹಾಗೇನೆ, ಯಾಕಂದ್ರೆ ಕಾರ್ಯ ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ಸಿದ್ಧಿವಿನಾಯಕನಿಗೆ ಏನು ನಾವು ಮೊದಲಿಗೆ ನಮಸ್ಕಾರವನ್ನು ಮಾಡ್ಕೊಂಡು ಹೋಗ್ತೀವಿ, ಅದೇ ಕ್ರಮದೊಳಗೆ ಗ್ರಂಥ ಪೂರ್ತಿಯಾಗಿ ತಿಳಿಲಿಕ್ಕಾಗಿ, ಓದಲಿಕ್ಕಾಗಿ, ಪಾರಾಯಣ ಮಾಡಲಿಕ್ಕಾಗಿ ವಿಘ್ನ ಬರಬಾರದು ಅಂತ ಅನ್ನೋದಾಗಿದ್ದರೆ ಮಂಗಳಾಚರಣೆಯನ್ನು ಮಾಡಬೇಕು. ಈ ಮಂಗಳಾಚರಣೆಯನ್ನು ಅದಕ್ಕಾಗಿ ವೇದವ್ಯಾಸ ದೇವರು ಮಾಡಿದರು. ಅವರಿಗೇನು ವಿಘ್ನ ಇಲ್ಲ, ಅವರೇನು ಸರ್ವತಂತ್ರ ಸ್ವತಂತ್ರರಾಗಿರ್ತಕ್ಕಂತಹ ಭಗವಾನ್ ವೇದವ್ಯಾಸ ದೇವರಿಗೆ ನಾವೆಲ್ಲ ಪ್ರಶ್ನೆ ಇಲ್ಲ, ಆದರೆ ಓದೋ ನಮಗೆಲ್ಲ ಪ್ರಶ್ನೆ ಇದೆ ಅನ್ನೋ ಕಾರಣಕ್ಕಾಗಿ ಮಂಗಳಾಚರಣೆಯನ್ನು ಬರೆದರು. ಹೆಂಗೆ ಮಂಗಳಾಚರಣೆಯನ್ನು ಬರೆದರು ಅಂದರೆ, ಎಷ್ಟು ಅದ್ಭುತ ನಮ್ಮ ಭಗವಾನ್ ವೇದವ್ಯಾಸ ದೇವರದು ಅಂದರೆ,
ಇಡೀ 18,000 ಶ್ಲೋಕಗಳಲ್ಲಿ ಯಾವ ಯಾವ ವಿಷಯಗಳನ್ನು ಸಂಗ್ರಹ ಮಾಡ್ತಾರೋ ಅದನ್ನೇ ಮಂಗಲ ಶ್ಲೋಕದಲ್ಲಿ ಕವರ್ ಮಾಡಿಕೊಟ್ಟರು. ನಮ್ಮ ಸನಾತನವಾಗಿರ್ತಕ್ಕಂತಹ ಸಂಪ್ರದಾಯ ಹಿಂಗೇ ಇದೆ. ಸರಳ ಒಂದು ಉದಾಹರಣೆ ಕೊಡ್ತೀನಿ. ಕೃಷ್ಣಾಮೃತ ಮಹಾರಣವ ಅಂತ ಗ್ರಂಥ, ಆಚಾರ್ಯರು ಬರೆದಿರ್ತಕ್ಕಂತಹ ಒಂದು ಗ್ರಂಥ ಕೃಷ್ಣಾಮೃತ ಮಹಾರಣವ ಅಂತ. ಏನು ಹೇಳ್ಯಾರ ಅದರೊಳಗೆ? ಒಂದು 280-300 ಶ್ಲೋಕಗಳಿಂದ ಯುಕ್ತವಾಗಿರ್ತಕ್ಕಂತಹ ಗ್ರಂಥ ಅದು. ಅದರೊಳಗೆ ಏನು ವಿಷಯಗಳನ್ನು ಹೇಳ್ಯಾರೋ ಅದನ್ನೇ ಮಂಗಲ ಶ್ಲೋಕ ಅಂತ ಮಾಡಿದರು ಆಚಾರ್ಯರು. ಏನು ಮಂಗಲ ಶ್ಲೋಕ? ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾದ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವ. ಕೇಶವ ರಕ್ಷಣೆ ಮಾಡಲಿ ಅಂತ ಯಾರವ? ಅರ್ಚಿತಃ ಸಂಸ್ಮೃತಃ ಧ್ಯಾತಃ. ಇವೇ ವಿಷಯಗಳನ್ನೇ ಕೃಷ್ಣಾಮೃತ ಮಹಾರಣದೊಳಗೆ ಹೇಳ್ಯಾರ. ಹೆಂಗೆ ಪೂಜೆಗೊಳಗಾಗ್ತಾನ, ದೇವ್ರ ಪೂಜೆ ಹೆಂಗೆ ಮಾಡಬೇಕು, ಸ್ಮರಣೆ ಮಾಡಲಿಕ್ಕೆ ಅವನೇ ಯೋಗ್ಯ ಆಗ್ಯಾನ, ಯಾಕೆ ಅವನು ಸ್ಮರಣೆಯನ್ನು ಮಾಡಬೇಕು, ಇದೇ ಏನವ ಅವುಗಳನ್ನೇ ಅಲ್ಲಿ ವಿಷಯಗಳು ಹೇಳ್ಯಾರ, ಅದನ್ನೇ ಇಲ್ಲಿ ಮಂಗಳಾಚರಣೆಯನ್ನು ಮಾಡ್ಯಾರ. ಹಾಗೇನೆ ಭಗವಾನ ವೇದವ್ಯಾಸ ದೇವರು ಇಡೀ 18,000 ಶ್ಲೋಕಗಳಿಂದ ಯುಕ್ತವಾದ ಈ ಶ್ರೀಮದ್ ಭಾಗವತದಲ್ಲಿ ಏನೇನು ವಿಷಯಗಳನ್ನು ಹೇಳ್ಯಾರೋ ಅವುಗಳನ್ನೇ ಇಲ್ಲಿ ಕ್ರೋಢೀಕರಿಸಿ ಹೇಳಿದರು. ಯಾರು? ಮೊದಲನೇದ್ದೇನೀಗ ಜನ್ಮ. ಒಂದೇ ಶ್ಲೋಕ ಅಷ್ಟು ವಿವರಣೆ ಕೊಡ್ತೀನಿ. ಮುಂದೆ ಮತ್ತೆ ದಿವಸಕ್ಕೆ 12 ಅಧ್ಯಾಯಗಳು ಅಂತ ಇದ್ದದ್ದನ್ನೇನು ಮರ್ತಿಲ್ಲ. ಅದು ಮುಂದೆ ಆ ವಿಷಯಕ್ಕೆ ಕವರ್ ಹೋಗೋಣಂತ, ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣಂತ. ಮತ್ತು ನಾವು ಹಾರಿಸೋದು ಗೊತ್ತದ, ಟೈಟಲ್ ಟಚ್ ಮಾಡ್ಕೊತ ಹೋಗ್ತೀವಿ ಅನ್ನೋದು ನಮ್ಮ ಸ್ವರೂಪ ನಮಗೆ ತಿಳಿದಿದ್ದ ಅದ. ಒಂದಾದರೂ ಶ್ಲೋಕ ಏನದ ಅದನ್ನಾದರೂ ಚಂದ ತಿಳಿಯೋಣ ಅಂತ ಇಷ್ಟೇ ಅಭಿಪ್ರಾಯ. ಭಾಗವತ ಅಂದರೆ ಏನು ಅಂತ ತಿಳಿದ ನಾವೀಗ 18,000 ಶ್ಲೋಕಗಳಲ್ಲಿ ಏನು ಹೇಳಿದ್ರಪ್ಪ ವಿಷಯ ಅನ್ನೋದು ಬೇಕಲ್ಲ. ಜನ್ಮಾದ್ಯಸ್ಯ ಯತಃ ಅಂತ ಮೊದಲಿಂದ ಪ್ರಾರಂಭ ಆಯ್ತು. ಈಗ ಭಗವಂತನ ಬಗ್ಗೆ ತಿಳಿಬೇಕು ಅಂತನ್ನೋದು ವಿಷಯ ಅಂತ ಗೊತ್ತಾಯ್ತು. ಈಗ ಹಂಗಾರೆ ಭಗವಂತ ಯಾರು ಅಂತ ಪ್ರಶ್ನೆ ಬರ್ತದೆ, ಹೌದಲ್ಲ? ಭಗವಂತನನ್ನು ತಿಳಿಬೇಕು ಅಂತ ವಿಷಯ ನಿಮ್ಮ ತಲೆ ಒಳಗೆ ಪ್ರಶ್ನೆ ಬಂದಾಗ ಈ ಭಗವಂತ ಯಾರು ಅಂತ ಬರ್ತದಲ್ಲ. ಹಂಗಾರೆ ಭಗವಂತ ಯಾರು ಅಂದ್ರೆ ಜನ್ಮಾದ್ಯಸ್ಯ ಯತಃ. ಯತಃ ಅಂದ್ರೆ ಇಲ್ಲಿ ತಪ್ಪು ತಿಳುವಳಿಕೆ ಬಹಳ ಅದ, ಆ ತಪ್ಪು ತಿಳುವಳಿಕೆ ಬೇಡ ಅಂಥೇಳಿ ಯತಃ ಅಂತ ಹೇಳಿದರು. ನಾವೇನು ತಿಳ್ಕೊಂಡ್ಬಿಟ್ಟಿವಿ? ತಪ್ಪು ತಿಳುವಳಿಕೆ, ಲೌಕಿಕವಾಗಿ ತಪ್ಪು ತಿಳುವಳಿಕೆ ಏನು ತಿಳ್ಕೊಂಡೀವಿ? ಇವ ಕಾರಣ, ಅವ ಕಾರಣ, ಅವ ಕಾರಣ, ನನಗೆ ಇವ ನಮ್ಮಪ್ಪ ಕಾರಣ, ನಮ್ಮಪ್ಪಗೆ ಅವರಪ್ಪ ಕಾರಣ, ಅವರಪ್ಪಗೆ ಅವರಪ್ಪ ಕಾರಣ. ಹಿಂಗೆ ಎಲ್ಲಿ ತನಕ ಹೋಗ್ತೀವಿ? ಚತುರ್ಮುಖ ಬ್ರಹ್ಮದೇವರ ತನಕನೂ ಹೋಗ್ತೀವಿ, ಹೌದಲ್ಲ ಅಪ್ಪ? ಇದು ಒಂದು ಕಡೆಗೆ ಅರ್ಥ. ಇನ್ನೊಂದು ಕಡೆಗೆ ಏನು ತಿಳಿತೀವಿ? ಜಗತ್ ಸೃಷ್ಟಿ ಮಾಡುವವನು ಬ್ರಹ್ಮನೇ ಅಂತ ತಿಳ್ಕೊಂಡ್ಬಿಟ್ಟಿವಿ. ಆಧ್ಯಾತ್ಮಿಕವಾಗಿ ಏನು ತಪ್ಪು ತಿಳ್ಕೊಂಡೀವಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥವನು ಬ್ರಹ್ಮನೇ ಅಂದರೆ ಚತುರ್ಮುಖ ಬ್ರಹ್ಮನೇ ಅಂತ ತಿಳಿದು ಬಿಟ್ಟೀವಿ. ಎರಡೂ ತಪ್ಪೆ. ಅದಕ್ಕೆ ಯತಃ ಅಂತ ಹೇಳಿದರು. ಜನ್ಮಾದಿ ಅಂತ ಹೇಳಿದರು. ಜನ್ಮಾದ್ಯಸ್ಯ ಇದನ್ನು ಹೆಂಗೆ ಬಿಡಿಸ್ಬೇಕು ಅಂದ್ರೆ ಜನ್ಮ ಆದಿ. ಆದಿ ಅಂದರೆ ಏನಂತರ್ಥ ಅಂದ್ರೆ ಜನ್ಮ ಮೊದಲನೇದ್ದಾತು, ಇದು ಪ್ರಾರಂಭಗೊಂಡು ಮುಂದಿನ ಅಂತ ಹೇಳಿದಂಗೆ. ಇವು ಪ್ರಾರಂಭಗೊಂಡು ಮುಂದಿನ ಅಂತ ಹೇಳಿದಂಗೆ. ಮುಂದಿನ ಯಾವುವು? ಸೃಷ್ಟಿ ಅಂದರೆ ಜನ್ಮಾತಿಗ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಇವು 8. ಜಗತ್ತಿನ ಅವಸ್ಥಾ ಸೃಷ್ಟಿಯಿಂದ ಅಂದರೆ ಹುಟ್ಟಿನಿಂದ ಹಿಡಿದು ಒಟ್ಟಾರೆ ಎಷ್ಟು ಸ್ಟೇಜ್ ಅಂದರೆ 8. 9ನೇದು ಹುಟ್ಟಿಸ್ತೀನಿ ಅಂದರೂ ಸಾಧ್ಯ ಇಲ್ಲ ಯಾರ ಕಡೆಯಿಂದನೂ. ಹೇಳ್ರಿ ಬೇಕಾರೆ ಅವಸ್ಥಾ ನೋಡಿ ಹೇಳ್ರಿ. ನೀವು ಆಚಾರ ಸುಳ್ಳ್ರಿ ನೀವು ಹೇಳಿದ್ದು. ಇದನ್ನು ಬಿಟ್ಟು 9ನೇದು ಒಂದು ಅದ ಅಂತ ಅನ್ನೋದಿದ್ರೆ ನೀವು ಹೇಳ್ರಿ ಬೇಕಾರೆ. ಹೌದಂತೆ ನಾಳೆ ಇವತ್ತೆಲ್ಲ ವಿಮರ್ಶೆ ಮಾಡಿರಿ. ಈ ಅವಸ್ಥಾ ಬಿಟ್ಟು ಇನ್ನೊಂದು ಅವಸ್ಥಾ ಅದ ಜಗತ್ತಿಗೆ, 9ನೇದು ಒಂದು ಅವಸ್ಥಾ ಅದ ಅಂತ ಹೇಳ್ರಿ ನೋಡೋಣಂತ. ಸಾಧ್ಯನೇ ಇಲ್ಲ. ಈ ಅವಸ್ಥಾಕ್ಕೂ ನಿಯಾಮಕರು ಬೇರೆ ಬೇರೆಯವರು ಅಂತದ. ತಪ್ಪು ಕಲ್ಪನೆ ಬಹಳ ಅದ. ಸೃಷ್ಟಿ ಹೆಂಗೆ ಬ್ರಹ್ಮನೇ ಮಾಡ್ತಾನನ್ನುವ ತಪ್ಪು ತಿಳುವಳಿಕೆ ಅದನೋ ಹಾಗೆ ಜಗತ್ ಸಂಹಾರವನ್ನು ಶಿವ ಮಾಡ್ತಾನ ಅನ್ನುವಂತಹ ತಪ್ಪು ತಿಳುವಳಿಕೆಯೂ ಅದು. ಸ್ಥಿತಿ ವಿಷ್ಣುನೇ ಮಾಡ್ತಾನನ್ನುವಂತಹ ತಿಳುವಳಿಕೆ ಎಲ್ಲರಿಗೂ ಅದು. ಆದ ಜಗತ್ ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾನ, ಲಯವನ್ನು ಶಿವ ಮಾಡ್ತಾನ ಅಂತ ಅನ್ನೋದೇನದ ಈ ತಪ್ಪು ತಿಳುವಳಿಕೆ ಇದು ಅಲ್ಲ. ಪುಣ್ಯಕ್ಕೇನದ ಅಂದರೆ ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಕೆಲವು ಸಂದರ್ಭಗಳಲ್ಲಿ ಕೆಲವರನ್ನು ಆರೋಪ ಮಾಡ್ತೀವಿ, ಕೆಲವು ಕಡೆಗೆ ಯೂನಿವರ್ಸಲ್ ಆಗಿ ಅಂತಾಗಿಲ್ಲ. ಇದು ಸೃಷ್ಟಿ ಅನ್ನೋದೇನಾಗಿದೆ ಯೂನಿವರ್ಸಲ್ ಆಗಿದೆ, ಲಯ ಅನ್ನೋದೇನಾಗಿದೆ ಅದು ಯೂನಿವರ್ಸಲ್ ಆಗಿ ಆಗಿದೆ.
ಆದರೆ ಉಳಿದದ್ದೆಲ್ಲ ಹಾಗಾಗಿಲ್ಲ. ನಿಯಮನ ಅಂದರೆ ಏನು ತಿಳ್ಕೊತೀವಿ, ನಮ್ಮ ಬಾಸ್ ರೀ ಅವ ನಿಯಮನ ಅಂತ ಲೌಕಿಕವಾಗಿ ಏನೋ ಆರೋಪ ಮಾಡ್ತೀವಿ. ಹೌದಾ? ಏನ್ರಿ ಅವರಿಂದ ನಮಗೆ ಜ್ಞಾನ ಬಂತು, ಸುಮ್ಮನೆ ಅವರಿಗೆ ಆರೋಪ ಮಾಡ್ತೀವಿ. ಹಾಗೆ ಅಜ್ಞಾನ, ಇವರಿಂದ ನಮಗೆ ಅಜ್ಞಾನ ಬಂತು ರೀ, ನಾವು ಎಷ್ಟು ಚಲೋ ಇದ್ದೀರಿಪ್ಪ ಖರೆ ಅಂದ್ರೆ ಇವ್ರು ನಮಗೆ ಇಂಥವು ಹೇಳ್ಕೊಟ್ರು ಅಂತ ನಮಗೆ ಇಂಥ ಅಜ್ಞಾನ ಬಂತು ನೋಡ್ರಿ ಅಂತ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ. ಅಲ್ಲ, ಅಜ್ಞಾನಕ್ಕೂ ಒಬ್ಬರು ಕಾರಣರನ್ನು ಹಾಕ್ತೀವಿ. ನಾವು ಬಂಧನಕ್ಕೆ ಬೀಳಲಿಕ್ಕೂ ಕೂಡ ಅದೇ ಕಾರಣ. ನಿನ್ನ ಕಟ್ಕೊಂಡ ಹಿಂಗೆ ಆತು ನೋಡು ಅಂತ ಹೆಂತಿಗೆ ಅಂತಿರ್ತೇವಲ್ಲ ಸುಮ್ಮನೆ, ನಿನ್ನ ಕಟ್ಕೊಂಡು ಯಾಕೆ ನೀ ಯಾಕೆ ಕಟ್ಕೊಂಡೆ ಮಗ, ನಿನಗೆ ಬುದ್ಧಿ ಇದ್ದಿಲ್ಲ ಅಂತ ಅನ್ಲಿಕ್ಕೆ ಅಂತೂ ಒಂದೇನೋ ನನ್ನ ಬಂಧಕ್ಕೆ ಕಾರಣ ಇನ್ನೊಬ್ಬರನ್ನು ಆರೋಪ ಮಾಡ್ತೀವಿ. ಆತ ಬರ್ತಪ್ಪ ಹಿಂಗೆ ಬಿಟ್ಟು ಹೊರಗೆ ಬಂದ್ವಿ ನಾವು, ಮೋಕ್ಷ ಅಂತೇನದ ಇದು ಮೋಕ್ಷ. ಆ ಮೋಕ್ಷ ಅಲ್ಲ, ಯಾವ ಬಂಧನದೊಳಗಿದ್ದೀವಿ ಆ ಬಂಧನದ ಬಿಡುಗಡೆಗೆ. ನನಗೆ ಯಾವುದೋ ಒಂದು ಜೈಲೋ ಅದು ಬಂಧನ ಅಂತ ಇಟ್ಕೊಳ್ರಿರ್ಬೇಕಾರೆ ಆ ಬಂಧನಕ್ಕೆ ಕಾರಣ ಇವರು ಅಂತ ಹೇಳ್ತೀವಿ. ಈ ಬಂಧನದಿಂದ ಈ ಜೈಲು ಏನದ ಇದರಿಂದ ಬಿಡುಗಡೆಗೊಳಿಸಿದವರು ಅವರು ಅಂತ ಇನ್ಯಾರ್ದೋ ಒಬ್ಬರನ್ನೇ ಹೇಳ್ತೀವಿ. ಅಲ್ಲ ಹೆಂಗೋ ಅಂತ ಹಿಂಗೆ ಕೆಲವು ಕಡೆಗೆ ಕೆಲವರನ್ನು ಆರೋಪ ಮಾಡ್ತೀವಿ. ಯೂನಿವರ್ಸಲ್ ಆಗಿ ಸೃಷ್ಟಿಗೆ ಬ್ರಹ್ಮನನ್ನೇ ಕಾರಣನನ್ನಾಗಿ ಹೇಳ್ತೀವಿ, ಲಯಕ್ಕೆ ಶಿವನನ್ನೇ ಕಾರಣನನ್ನಾಗಿ ಹೇಳ್ತೀವಿ. ಇದು ಯಾವುದೂ ಅಲ್ಲ. ನೀವು ಸುಮ್ಮನೆ ತಾತ್ಕಾಲಿಕವಾಗಿ ಯಾರಿಗೋ ಏನು ಆರೋಪ ಮಾಡ್ತೀರಿ, ಇವರು ಯಾರೂ ಅಲ್ಲ. ಇದಕ್ಕೆ ಯತಃ ಒಬ್ಬನೇ ಆದ ಭಗವಂತನೇ ಕಾರಣನಾಗಿದ್ದಾನೋ ಹೊರತು ಇದೇ ಅವನ ಲಕ್ಷಣ ಹೊರತು ಬೇರೆಯವರು ಕಾರಣರಲ್ಲ. ನೋಡ್ರಿ ಎಷ್ಟು ಸುಂದರವಾಗಿದೆ. ಹಿಂಗೆ ನೋಡಬೇಕು ಭಾಗವತವನ್ನು. ಜನ್ಮಾದ್ಯಸ್ಯ ಯತಃ ಅಂದರೆ ಯತಃ ಯಾವ ಒಬ್ಬ ಪರಮಾತ್ಮನ ದಿಸೆಯಿಂದ, ಬ್ರಹ್ಮ ಅಲ್ಲ, ಶಿವ ಅಲ್ಲ. ಹಂಗಾರೆ ಸುಳ್ಳೇನ್ರಿ ಅವರು ಮಾಡಿದ್ದು? ಸತ್ಯ, ಅವರು ಸುಳ್ಳಲ್ಲ, ಶಿವ ಸುಳ್ಳಲ್ಲ, ಶಿವ ಮಾಡಿದ ಕಾರ್ಯಗಳು ಸುಳ್ಳಲ್ಲ, ಬ್ರಹ್ಮ ಸುಳ್ಳಲ್ಲ, ಬ್ರಹ್ಮ ಮಾಡಿದ ಕಾರ್ಯಗಳು ಸುಳ್ಳಲ್ಲ. ಆದರೆ ಶಿವನೊಳಗೆ ಶಿವನಾಮಕನಾಗಿ ಇದ್ದು ವಿಷ್ಣು ಮಾಡಿದ, ಬ್ರಹ್ಮನೊಳಗೆ ಬ್ರಹ್ಮನಾಮಕನಾಗಿ ಇದ್ದು ವಿಷ್ಣು ಮಾಡಿದ. ವಿಷ್ಣುವಿನೊಳಗೆ ವಿಷ್ಣುವೇ, ಮತ್ತೆ ಯಾಕೆ ಇನ್ನೊಬ್ಬ ಬೇಕಾಗಿದೆ? ವಿಷ್ಣುವೇ ಅವ, ಆದ್ದರಿಂದಾಗಿ ವಿಷ್ಣುವೇ ಮಾಡಿದ. ಆದ್ದರಿಂದಾಗಿ ಯತಃ ಇದನ್ನು ತಿಳಿಸಿಕೊಳ್ಳಿಕ್ಕಾಗಿಯೇ ಯತಃ ಅಂದರು. ಜನ್ಮಾದಿಗಳೇನವ 8 ಕೂಡ ಮಾಡಿದವನು ಯಾರು ಅಂದ್ರೆ ಯತಃ. ಯತಃ ಅಂದರೆ ಏಕವಚನದ ಅರ್ಥ. ಅದು ಏಕವಚನದ ಅರ್ಥ ಅಂತ ಹೆಂಗೆ ಹೇಳ್ತೀರಿ? ಸಾಕ್ಷಾತ್ ವೇದ ಹೇಳ್ತದೆ ನೋಡಿ. ಈಗ ನಾವೇನು ಹೇಳಿದ್ವಲ್ಲ ಈ ವಿಚಾರವನ್ನು ನಮ್ಮ ಯಾದವಾರ್ಯರು ಇದರ ಟಿಪ್ಪಣಿಯನ್ನು ಬರೆದು ತೋರಿಸಿಕೊಡ್ತಾರೆ. ಇದನ್ನು ವೇದ ಹೇಳುತ್ತೆ ನೋಡು ಅಂತಾರೆ. ಇದೇ ವಿಚಾರ ಇಲ್ಲಿ ತನಕ ನಾನು ಏನು ವಿವರಣೆ ಕೊಟ್ಟೆ ಇದೇ ವೇದದಲ್ಲಿ ಬಂದದ್ದು ನೋಡು ಅಂತಾರೆ. ಎಲ್ಲಿ ಬಂದದ ವೇದದಲ್ಲಿ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏ ನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಓಂ ಓಮತಾತೋ ಬ್ರಹ್ಮ ಜಿಜ್ಞಾಸ ಓಂ ತದ್ವಿಜಿಜ್ಞಾಸಸ್ವ. ಅವ ಯಾರು? ತದ್ ಬ್ರಹ್ಮ ಅಂತ ಹೇಳ್ತು ವೇದ. ಅವಾಗ ಹೇಳಬೇಕಾದ್ರೆ ಏನಂತ ಹೇಳ್ತದು? ಯತಃ ಅಂತ ಹೇಳ್ತು. ಯತಃ ಯಾವ ಒಬ್ಬನಿಂದ. ಇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಾಷ್ಯವನ್ನು ಬರೀಬೇಕಾದ್ರೆ ಯಸ್ಮಾತ್ ಅಂತ ಶಬ್ದ ಪ್ರಯೋಗವನ್ನು ಮಾಡಿದರು. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಯಸ್ಮಾತ್ ಅಂದರೆ ಯಾವ ಒಬ್ಬ ಭಗವಂತನಿಂದ. ಹಾಗಾದರೆ ವಿಷ್ಣುವೇ ಮಾಡ್ತಾನೆ, ಎಲ್ಲವನ್ನೂ ಮಾಡೋದು ವಿಷ್ಣುವೇ ಮಾಡ್ತಾನೆ. ಆದರೆ ಆ ವಿಷ್ಣು ನೇರವಾಗಿ ಕೆಲವು ಕಡೆಗೆ ಮಾಡ್ತಾನೆ, ಇನ್ನು ಕೆಲವರನ್ನು ನಿಮಿತ್ತ ಮಾಡಿಕೊಂಡು ಮಾಡ್ತಾನೆ. ಬ್ರಹ್ಮದೇವರನ್ನು ನಿಮಿತ್ತ ಮಾಡಿಕೊಂಡು ಜಗತ್ ಸೃಷ್ಟಿಯನ್ನು ಮುಂದುವರಿಸ್ತಾನೆ. ಬ್ರಹ್ಮನ ಸೃಷ್ಟಿಯಾಗುವವರೆಗೂ ವಿಷ್ಣುವೇ ಮಾಡ್ತಾನೆ. ಬ್ರಹ್ಮನ ಸೃಷ್ಟಿಯಾದ ಮೇಲೆ ಬ್ರಹ್ಮನೊಳಗೆ ನಿಂತು ಬ್ರಹ್ಮ ಸೃಷ್ಟಿ ಮಾಡುವ ಪದಾರ್ಥಗಳಲ್ಲಿ ನಿಂತು ಬ್ರಹ್ಮನಿಗೆ ಆ ಶಕ್ತಿಯನ್ನು ಕೊಟ್ಟು ಭಗವಂತ ಮಾಡಿಸ್ತಾನೆ. ಮುಂದಿನ ಸ್ಕಂದಗಳಲ್ಲಿ ಅದೇ ವಿಚಾರಗಳನ್ನು ತಿಳಿತೀರಿ. ಇದೇ ಜನ್ಮಾದಿ. ಲಯ ಮಾಡಬೇಕಾದ್ರೂ ಅಷ್ಟೇ ಶಿವ ಮಾಡ್ತಾನೆ ಅಂತ ತಿಳ್ಕೊಂಡಿದ್ರು. ಆದರೆ ಮಾರ್ಕಾಂಡೇಯ ಪುರಾಣದಲ್ಲಿ, ಮಾರ್ಕಾಂಡೇಯ ಪುರಾಣ ಅಲ್ಲ, ಮಾರ್ಕಾಂಡೇಯರ ಚರಿತ್ರೆಯಲ್ಲೇನೆ, ಇಲ್ಲೇ ಭಾಗವತದ 12ನೆಯ ಸ್ಕಂದದಲ್ಲೇನೆ ಮಾರ್ಕಾಂಡೇಯರ ಉಪಾಖ್ಯಾನವನ್ನು ಹೇಳುವಾಗ ಇಡೀ ಪ್ರಪಂಚವನ್ನು ಲಯ ಮಾಡಿ ತೋರಿಸಿದ. ಯಾರು ಮಾಡಿ ತೋರಿಸಿದರು? ವಿಷ್ಣುವೇ ಮಾಡಿ ತೋರಿಸಿದ. ಶಿವಾಲಯ ಮಾಡ್ತಾನೆ ಇಲ್ಲಂತಲ್ಲ, ತನ್ನ ಲೋಕದವರೆಗೆ ಅಷ್ಟೇನೆ ತಾನೂ ಲಯ ಹೊಂದಬೇಕಲ್ಲ, ಅವ್ರಿಗಿಂತ ಮೇಲಿನವರೇ ಮಾಡಬೇಕಲ್ಲ. ಸೊ ಯಾರು ಮಾಡಬೇಕು? ಬ್ರಹ್ಮದೇವರು ಮಾಡಬೇಕಲ್ಲ. ಬ್ರಹ್ಮದೇವರು ಲಯ ಹೊಂದಬೇಕಲ್ಲ. ಆ ಬ್ರಹ್ಮದೇವರನ್ನು ಲಯ ಮಾಡೋ ಯಾರು? ಸಾಕ್ಷಾತ್ ಭಗವಂತನೇ. ಇದು 1ನೇ ಸ್ಕಂದದ ಹಿಡ್ಕೊಂಡು 12ನೇ ಸ್ಕಂದದ ತನಕನೂ ಲಯ ಚಿಂತನೆ. ಧರ್ಮರಾಜ ತನ್ನ ದೇಹತ್ಯಾಗವನ್ನು ಮಾಡುವಾಗ ಏನು ಲಯ ಚಿಂತನೆ ಮಾಡಿದ ಅಲ್ಲಿಂದ ಹೇಳ್ಕೊಂಡು ಕಪಿಲೋಪಾಖ್ಯಾನದಂತೂ ಲಯ ಚಿಂತನೆ ಅದ್ಭುತವಾಗಿ ಬರುತ್ತದೆ. ಹೀಗೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಪಾರ್ವತೀದೇವಿ ಲಯ ಚಿಂತನೆಯನ್ನು ಮಾಡಿ ದೇಹತ್ಯಾಗವನ್ನು ಮಾಡಿದ್ದು ಅಂತ ಹೇಳೋ ಸಂದರ್ಭದಲ್ಲಿ ಈ ತಾರತಮ್ಯವನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಹೀಗಾಗಿ ಜನ್ಮಾದ್ಯಸ್ಯ ಯತಃ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಏನವ ಇವೆಲ್ಲವುಗಳನ್ನು ಕೂಡ ಮಾಡತಕ್ಕಂಥವನು ಮಹಾಸ್ವಾಮಿಯಾದ ವಿಷ್ಣು ಒಬ್ಬನೇ ಅನ್ನೋದನ್ನೇ ಜನ್ಮಾದ್ಯಸ್ಯ ಯತಃ. ಇದನ್ನು ತಿಳಿಬೇಕು, ಅದುವೇ ನಿಜವಾದ ಸಾರ. ಅನ್ವಯಾತ್ ಇತರತಃ
ಅಪ್ಪ ಇದನ್ನು ಸ್ವಲ್ಪ ಓದಿ ತಿಳ್ಕೊಬೇಕು. ಓಂ ಶಾಸ್ತ್ರಯೋನಿತ್ವಾತ್ ಇದು ಎಲ್ಲರಿಗೂ ಹಂಗೆ ತಿಳಿಯಂಗಿಲ್ಲ. ಈ ವಿಷಯ ತಿಳಿಬೇಕಾದ್ರೆ ಶಾಸ್ತ್ರ ಓದಿದಾಗ ಮಾತ್ರ ತಿಳಿತದೆ. ಓಂ ಶಾಸ್ತ್ರಯೋನಿತ್ವಾತ್ ಓಂ ಅಂತ. ಯಾಕಂದ್ರೆ ಭಗವಂತ ತಿಳಿಯೋದು ಶಾಸ್ತ್ರಗಳಿಂದ ತಿಳಿತಾನೋ ಹೊರತು ಪ್ರತ್ಯಕ್ಷದಿಂದ ದೇವರು ಯಾರಿಗೂ ಕಾಣುವುದಿಲ್ಲ. ಕಾಣ್ತಾನೆ ನಿಮಗೆ ಯಾರಿಗಾರು? ಪುರುಷೋತ್ತಮ ಮಾಸ ಅಂತ ಇಷ್ಟು ಅಲ್ಲಿಗತ್ತೀವಿ, ಇಷ್ಟು ವರ್ಷ ಬೇಕಾದಷ್ಟು ಪುರುಷೋತ್ತಮ ಮಾಸ ಬಂದು ಹೋದು. ನಿಮ್ಮ ಆಯುರ್ಮಾನದಾಗ ಬೇಕಾದಷ್ಟು ಏನು ಉಪದಾನ ಕೊಟ್ಟಿರಿ, ಬೇಕಾದಷ್ಟು ದಾನ ಕೊಟ್ಟಿರಿ, ಅಲ್ಲಿ ಏನು ಭಗವಂತ ಬಂದು ನಿಂತ ಬಾ ಚಲೋ ಆತಪ್ಪ ಅಂತ ಏನಾರ ಹೇಳೋದು ನಾನು? ಏನಿಲ್ಲ, ಕಾಣೋದೇ ಇಲ್ಲ. ಪ್ರತ್ಯಕ್ಷವಾಗಿ ಭಗವಂತ ಗೋಚರನೇ ಅಲ್ಲ. ಇಲ್ರಿ ದೇವ್ರನ್ನ ಕಂಡಾರಿ ಅಂತ ಯಾವ ಹೇಳ್ತಾನ? ಸೈಕಿಕ್ ಅಂತ ಅರ್ಥ. ನೆನಪಿಟ್ಕೊಂಡ್ಬಿಡ್ಬೇಕು ಅದನ್ನು. ಇಟ್ಟ ಬೇರೆ ಏನೂ ಅಲ್ಲ, ಅದಕ್ಕೆ ಮಾನಸಿಕ ವಿಕ್ಷಿಪ್ತದ ಅದು ಅಂತ ತಿಳ್ಕೊಬೇಕು. ಇಲ್ರಿ ನನಗೆ ದೇವ್ರ ಕನಸ್ನಾಗ ಬಂದು ಹಿಂಗೆ ಹೇಳಿ ಹೋದ ನೋಡ್ರಿ ಅಂತ. ಕನಸ್ನಾಗ ಬಂದದ್ದು ದೇವರು ಬಂದಿಲ್ಲ, ಒಂದು ಪ್ರತಿಮಾ ಬಂದದ್ದು ಅಷ್ಟೇನೆ. ಈ ಪ್ರಾಕೃತವಾದ ಕಣ್ಣಿಗೆ ಭಗವಂತ ಕಾಣುವುದಿಲ್ಲ. ಇದು ನೆನಪಿಟ್ಕೊಳ್ರಿ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ದಿವ್ಯ ಚಕ್ಷುಸ್ ಕೊಟ್ಟ. ಈ ಪ್ರಾಕೃತಿಕ ಕಣ್ಣಿಗೆ ಅವ ನಿಲುಕುವವನಾಗಿದ್ದರೆ ಎಲ್ಲರಿಗೂ ಕಾಣ್ತಿದ್ದ. ಅವನಿಗೆ ನಿಲುಕುವುದನೇ ಇಲ್ಲ, ಯಾರ ಕಣ್ಣಿಗೂ ಕಾಣುವುದಿಲ್ಲ. ಅವ ಭಗವಂತ ಕಾಣಿಸಬೇಕು ಅಂತಿದ್ರೆ ದಿವ್ಯ ಚಕ್ಷುಸ್ ಕೊಡ್ತಾನೆ ಭಗವಂತ. ಆದ್ದರಿಂದಾಗಿ ಪ್ರತ್ಯಕ್ಷಕ್ಕೆ ಗೋಚರನಲ್ಲ ಭಗವಂತ. ಇನ್ನು ಅನುಮಾನದಿಂದ ಭಗವಂತನನ್ನು ತಿಳಿಬೇಕಾ? ಇಲ್ಲ, ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಬುದ್ಧಿವಂತರು ಎಷ್ಟು ಬುದ್ಧಿವಂತರು ಇರ್ತಾರೋ ಅದ್ರ ತಕ್ಕ ಮಾತನಾಡ್ತಾರೆ ಅಷ್ಟೇ. ನೀವು ಅನುಮಾನದಿಂದ ನಾನು ದೇವರನ್ನು ಸ್ಥಾಪನೆ ಮಾಡ್ತೀನಿ ಅಂದರೆ ನೀವು ಯಾವ ಅನುಮಾನ ಇಟ್ಕೊಂಡು ಬಂದಿರ್ತೀರಿ ಅದೇ ಅನುಮಾನವನ್ನೇ ನಿಮಗೆ ಕೊಟ್ಟು ದೇವರಿಲ್ಲ ಅಂತ ಮಾಡೋ ಬುದ್ಧಿವಂತನೂ ಇದ್ದಾನೆ. ಬುದ್ಧಿವಂತಿಕೆಯಿಂದ ಮಾತನಾಡಿದಾಗ ನನ್ನ ಬುದ್ಧಿ ಕಡಿಮೆ ಇತ್ತು ಅಂದರೆ ನನ್ನ ವಿಷಯ ಸತ್ಯ ಇರ್ಬೋದು. ಬುದ್ಧಿ ಕಡಿಮೆ ಇರೋದರಿಂದ ನಾ ಏನಾಗಿಬಿಡ್ತೀನಿ? ಸೋತು ಬಿಡ್ತೀನಿ. ಹಂಗೆ ಆಗಬಾರದು ಅಂತನ್ನೋ ಕಾರಣಕ್ಕಾಗಿಯೂ ಭಗವಂತ ಅನುಮಾನದಿಂದ ವೇದ್ಯನಲ್ಲ. ವೇದ ಹೇಳ್ತದ ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಹೇಳ್ತದೆ ವೇದ. ಆದ್ದರಿಂದ ಭಗವಂತ ಅನುಮಾನದಿಂದ ವೇದ್ಯನಲ್ಲ. ಹಾಗಾದರೆ ಭಗವಂತ ಎದರಿಂದ ತಿಳಿಬೇಕು? ಓಂ ಶಾಸ್ತ್ರಯೋನಿತ್ವಾತ್ ಓಂ. ಭಗವಂತ ತಿಳಿಯೋದು ಆಗಮಗಳಿಂದಲೇ ತಿಳಿತಾನೋ ಹೊರತು ಇನ್ಯಾವುದರಿಂದಲೂ ತಿಳಿಯುವುದಿಲ್ಲ. ಇದು ಒಂದು. ಇತರತಃ ತರ್ಕತಃ, ತರ್ಕ ಆದರೂ ಮಾಡ್ರಿ ಮಾರಾಯ, ಹೀಗೇ ಹೇಳಬೇಕು ಹೀಗೇ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಅದು ಯಾಕೋ ಆಗಲಿಲ್ಲ. ಯಾರು ಪ್ರೇರಣೆ ಮಾಡಿದರು? ಯಾರು ಇದನ್ನು ಮಾಡಿದರು? ಹಂಗಾರೆ ಯಾರೋ ಒಬ್ರು ಇದ್ದಾರೆ, ನಾವು ಅಂದ್ಕೊಂಡು ಹೋಗಿದ್ದೀವಿ ರೀ, ಪಟ್ ಪಟ್ ಕೆಲಸ ಆಯ್ತು ನೋಡ್ರಿ ಅದು. ಅಲ್ಲ, ಯಾರು ಅವ್ರಿಗೆ ಹಂಗೆ ಬುದ್ಧಿ ಪ್ರಚೋದನೆ ಮಾಡಿದರು? ನನಗೂ ಡೌಟ್ ಅದ ನೋಡ್ರಿ. ಈಗೂ ಅದು ನನಗೊಂದು ಯಕ್ಷ ಪ್ರಶ್ನೆ ಇದೆ. ಯಾರು ಬುದ್ಧಿ ಪ್ರಚೋದನೆ? ಧಿಯೋಯೋನ ಪ್ರಚೋದಯ ಆತ, ಅವನೇ ಪ್ರಚೋದನೆ ಮಾಡೋ ಹೊರತು ಇನ್ನು ಯಾರಿದ್ದಾರೆ? ಅದನ್ನು ಯಾರೋ ಮಾಡಿದ್ರು ಅನ್ನೋಕ್ಕಿಂತ ದೇವರು ಮಾಡಿದ್ರು ಒಂದು ಪುಣ್ಯ ಕಟ್ಕೊಳ್ಳಲ್ಲ. ಇನ್ನು ಯಾರೋ ಅಂದು ಯಾಕೆ ಪಾಪ ಕಟ್ಕೋತಿದ್ದಿ ಗೊತ್ತಿಲ್ಲ ಅಂತಂದು ದೇವರೊಂದು ಪುಣ್ಯ ಕಟ್ಕೋದನ್ನು ಅಷ್ಟೇನೆ. ಆದ್ದರಿಂದಾಗಿ ಎಲ್ಲವನ್ನೂ ಮಾಡತಕ್ಕಂಥವನು ದೇವರೇ. ತರ್ಕ ಮಾಡಲಿಕ್ಕೆ ಬರ್ತದಿಲ್ಲ. ಈ ನಮ್ಮ ಟೀಚಿಂಗ್ ಲೈನ್ ಒಳಗಂತೂ ಭಾರಿ ಅನುಭವಕ್ಕೆ ಬರತಕ್ಕಂತಹ ವಿಷಯ ಇದು. ನಮ್ಮ ಟೀಚಿಂಗ್ ಲೈನ್ ಒಳಗೆ ನೀವೇನೇನೇನೇನೇನೇನು ಯೋಚನೆ ಮಾಡ್ತೀರಿ, ಕ್ಲಾಸ್ನೊಳಗೆ ಇವತ್ತು ಇದನ್ನು ಹೇಳಬೇಕು ಅಂತ ಒಂದು ಪ್ರಿಪೇರ್ ಆಗಿ ಹೋಗಿರ್ತೀವಿ, ಅವತ್ತು ಆ ವಿಷಯ ಹೇಳ್ತೀವಿ ಅಂತ ಇಲ್ಲೇ ಇಲ್ಲ. ಕೆಲವೊಮ್ಮೆ ಹಿಂಗಾಗಿರ್ತದ, ಮಸ್ತು ಪ್ರಿಪೇರ್ ಆಗಿ ಹೋಗಿರ್ತೀವಿ, ಆವತ್ತಿನಷ್ಟು ವರ್ಸ್ಟ್ ಕ್ಲಾಸ ಯಾವುದೂ ಆಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಏನೂ ಪ್ರಿಪ್ರೇಷನ್ ಇರುವುದಿಲ್ಲ, ಅದ್ಭುತ ವಿಷಯಗಳನ್ನು ಹೇಳಿಸಿಬಿಡ್ತಾನೆ. ಹೌದಲ್ಲ? ಬೇಕಾದ್ರೆ ನೀವು ಹೇಳ್ಬೋದು ಅದೇ ಇದ್ರೊಳಗಿದ್ದರೆ ಅಂತ. ಭಾಳ ಅನುಭವಕ್ಕೆ ಬರ್ತಾವೆ ಟೀಚಿಂಗ್ ಲೈನ್ ಒಳಗಂತೂ. ಹೆಜ್ಜೆಗೆ ಅನುಭವಕ್ಕೆ ಬರ್ತದೆ, ಪ್ರತಿ ಕ್ಲಾಸ್ ಅನುಭವಕ್ಕೆ ಬರ್ತದೆ. ದೇವರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಬೇಕು. ದೇವರ ಟೀಚಿಂಗ್ ಲೈನ್ ಕೊಟ್ಟು ಅಂತ ಉಪಕಾರ ಮಾಡಿದೆವು ಮಾರಾಯ, ಪ್ರತಿ ಕ್ಲಾಸಿಗೆ ನಿನ್ನ ನೆನಪು ಬರೋ ಹಂಗೆ ಮಾಡ್ತೀಯಲ್ಲ ಅಂಥೇಳಿ. ಇದನ್ನೆಲ್ಲ ಮಕ್ಕಳ ಮುಂದೆ ಹೇಳ್ಕೊತ ಕೊಡ್ಬೇಕಾಗಿಲ್ಲ. ಅಲ್ಲೇ ನಮಗೆ ಅನುಸಂಧಾನಕ್ಕೆ ಹೇಳ್ತೇನೆ. ಅಂದ್ರೆ ಪ್ರತಿ ಕ್ಷಣ ಅಲ್ಲ, ಇದನ್ನು ಪ್ರಿಪ್ರೇಷನ್ ಆಗಿದ್ದಿಲ್ಲ ದೇವರ ಎಷ್ಟು ಚಂದ. ಕೆಲವೊಮ್ಮೆ ಹಿಂಗೆ ಅನ್ನಿಸ್ತದೆ, ಹೊಸ ವ್ಯಾಖ್ಯಾನ ಆಗಿಬಿಡ್ತದೆ. ಶಾಸ್ತ್ರೀಯ ಚೌಕಟ್ಟಿನೊಳಗೆ ಹೊಸ ವ್ಯಾಖ್ಯಾನ ಬರ್ತದೆ, ಅದು ಪ್ರಿಪ್ರೇಷನ್ನೇ ಇರುವುದಿಲ್ಲ. ಕೆಲವೊಂದು ಭಾಳ ಚಂದ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ, ಯದ್ವಾ ತದ್ವಾ ಭಾಳ ಅಸಡ್ಡಾಳ ಆಗಿಬಿಟ್ಟಿರ್ತದೆ. ಅಂದರೆ ಯಾರು ಇದರ ನಿಯಾಮಕರು? ಇಷ್ಟು ಪ್ರಶ್ನೆ ಬರ್ತದೇ ಇಲ್ಲ. ನಾ ಏನೋ ಹಣ್ಣು ಭಾಳ ತುಟ್ಟೆವ ಅಂತೇಳಿ ಹೋಗಿದ್ದೆ. ಯಾರೋ ಹೇಳಿದ್ರು 700 ರೂಪಾಯಿ 800 ರೂಪಾಯಿ ಅಂತ ಹಿಂಗೆಲ್ಲ ಅಂದಿದ್ರು ಅಂತ ಹೋಗಿದ್ದೆ. ಏನು ಆಶ್ಚರ್ಯ ರೀ, 200 ರೂಪಾಯಿಗೆ ಸಿಕ್ತು ನನಗೆ. ಹಾಗಾದ್ರೆ 700ದಿಂದ 200 ತಂದವ ಯಾರು? ಅಲ್ಲ ಏನು ರೀ, 20 ರೂಪಾಯಿಗೆ ತೊಲಿ ಬಂಗಾರ ತೊಗೊಂಡಿದ್ದೆ, 1,65,000 ಆಗಿದೆ. ಯಾರು ಹಿಂಗೆ ಕಂಟ್ರೋಲ್ ಮಾಡ್ಕೊತ ನನ್ನ ಜೀವಿತಾವಧಿ ಒಳಗೇನೆ 20 ರೂಪಾಯಿದಿಂದ ತೊಲಿ ನೋಡ್ಕೋತ ಬಂದು 1,65,000 ತನಕ ಬಂದು 2 ಲಕ್ಷ ತನಕ ಮುಡ್ತದ ಅಂತ ನೋಡಿದ್ನಲ್ಲ. ಯಾರಿದನ್ನು ಹತೋಟಿಗೆ ಇಟ್ಟವ? ಅಲ್ಲ, ಒಬ್ಬ ವ್ಯಕ್ತಿ ಒಂದು ಉದಾಹರಣೆ ಹೇಳೋದಾದ್ರೆ, ಒಂದು ಕುಟುಂಬಕ್ಕೆ ಆ ಕುಟುಂಬದ ಯಜಮಾನ ಮಾತ್ರ ಕಾರಣೀ ಪುರುಷನಾಗೋದಾದರೆ
ಇವೆಲ್ಲ ದ್ರವ್ಯಗಳೇನವ, ಹಣ್ಣು ಹಂಪಲಗಳು, ಬಂಗಾರ, ಬೆಳ್ಳಿ ಮೊದಲಾದವುಗಳೆಲ್ಲ ಯೂನಿವರ್ಸಲ್, ಜಗತ್ತಿಗೆ ಸಂಬಂಧಿಸಿದ ವಸ್ತುಗಳಿವು. ನನ್ನ ಮನೆಗೆ 1 ತೊಲೆ ಇರಬಹುದು, ನಾನು ತರೋದಕ್ಕೆ ನಿಯಾಮಕನಾಗಿ 1 ತೊಲೆಯ ನಿಯಾಮಕನಾಗಿ ನಾನಿರ್ಬೋದು, 10 ತೊಲೆಯ ನಿಯಾಮಕನಾಗಿ ನಾನಿರ್ಬೋದು. ಜಗತ್ತಿನ ತುಂಬೆಲ್ಲ ಇರುವ ಬಂಗಾರದ ನಿಯಾಮಕ, ಅದಕ್ಕೊಂದು ರೇಟ್ ಫಿಕ್ಸ್ ಮಾಡುವ ನಿಯಾಮಕ, ಯಾವುದೋ ಒಂದು ಮಾರ್ಕೆಟೋ ಯಾವುದೋ ಒಂದು ಇದು ಯುದ್ಧವೋ ಏನೋ ಒಂದು ಕಾರಣಗಳು, ಇವು ನಿಮಿತ್ತ ಕಾರಣಗಳಾದವೋ ಹೊರತು ಅಸಲಿ ಕಾರಣ ಯಾರಿದ್ದಾರೆ? ಇಟ್ಟು ತರ್ಕ ಮಾಡ್ಬೋದಲ್ಲ. ಇದೇ ಇತರತಃ ಅಂತ ಭಾಗವತ ಹೇಳಿದ್ದು. ಇತರತಃ ಅಂದ್ರೆ ತರ್ಕತಃ. ತರ್ಕ ಮಾಡ್ರಿ ಮರಾಯ, ಶಾಸ್ತ್ರ ಓದೋದು ಬೇಡ, ಶಾಸ್ತ್ರ ಓದಿ ತಿಳ್ಕೊಡ್ರಿ, ಭಾಳ ಪುಣ್ಯ. ಶಾಸ್ತ್ರ ಓದಲಿಕ್ಕೆ ಆಗಲಿಲ್ಲಲ್ಲ, ಅಟ್ಲೀಸ್ಟ್ ಇಷ್ಟು ತರ್ಕ ಮಾಡ್ರಿ. ಹಂಗಾರೆ ನಿಯಂತ್ರಣಕ್ಕೆ ತರಲಿರ್ತಕ್ಕಂಥವನು ಯಾರು? ಅವ ಹೆಂಗಿರಬೇಕು ಅಂದರೆ ಶಾಸ್ತ್ರೇಶು ಅರ್ಥೇಶು ಅಭಿಜ್ಞ. ಇದನ್ನೆಲ್ಲ ಮಾಡಬೇಕಾದರೆ ಭಗವಂತನೇನಾಗಿದ್ದಾನೆ? ಸಕಲ ವಸ್ತುಗಳ ತಿಳುವಳಿಕೆಯನ್ನು ಹೊಂದಿದವನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ ಅಂತ ಅರ್ಥ. ಅದು ಯಾಕೆ ಸರ್ವಜ್ಞನಾಗಿದ್ದಾನೆ ಭಗವಂತ? ಎಲ್ಲ ಪದಾರ್ಥಗಳನ್ನು ನಿರ್ಮಾಣ ಮಾಡತಕ್ಕಂಥವನು ಅವನೇ, ಯಾವ ಪದಾರ್ಥಗಳಲ್ಲಿ ಏನೇನು ಇಡಬೇಕು ಅಂತ ಅನ್ನೋದನ್ನು ಇಟ್ಟವನು ಅವನೇ. ಅರ್ಥೇಶು ಅಭಿಜ್ಞ. ಸರಿ, ಈ ಅರ್ಥೇಶು ಅಭಿಜ್ಞ ಅಂತ ಅನ್ನೋದೇನದ, ಅವನಿಗೆ ಆ ತಿಳುವಳಿಕೆ ಅನ್ನೋದೇನದ ಇಂಡೈರೆಕ್ಟ್ ಯಾರಿಂದ ಬಂತ? ಅಥವಾ ಯಾರೋ ಉಪದೇಶ ಮಾಡಿದ್ದರಿಂದ ಬಂತ? ನಾವು ನಮ್ಮ ಗುರುಗಳಿಗೆ ವಿಧೇಯರಾಗಿರ್ತೇವೆ. ಯಾಕೆ? ಮಡ್ಡ ತಲೆ ಒಳಗೆ ಇದನ್ನು ಹಾಕಿಕೊಟ್ರು ನಮ್ಮ ಗುರುಗಳು, ಆದ್ದರಿಂದ ಗುರುಗಳಿಗೆ ನಾನು ವಿಧೇಯನಾಗಿರ್ತೀನಿ ಅಂತ ಅಂದಂಗೆ ಭಗವಂತನಿಗೂ ಯಾರೋ ಪಾಠ ಹೇಳಿದರು. ಈ ಕೆಮಿಸ್ಟ್ರಿ ಹಿಂಗೆ ನೋಡಪ್ಪ, ಇವನು ಹಿಂಗೆ ಕುಡಿಸಿದ್ರೆ ಇವು ಹಿಂಗೆ ಆಗ್ತಾವ, ನಿಮ್ಮ ಔಷಧಿ ನಿರ್ಮಾಣ ಆಗ್ಬೇಕಾದ್ರೆ ಇರ್ತದಿಲ್ಲ, ಇಂತಿಂಥವು ಹಾಕ್ಬೇಕು ಇಂತಿಂಥವು ಹಾಕಬೇಕು ಅಂತೆಲ್ಲ ನಿಮ್ಮ ಲೆಕ್ಚರ್ಸ್ ಹೇಳ್ತಾರಿಲ್ಲ. ಅಕಸ್ಮಾತ್ ಕೆಮಿಸ್ಟ್ರಿ ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಮುಖಾಮುಖಿ ಹರ್ಕೊಂಡು ಹೋಗುವಂಥ ಪ್ರಸಂಗನೂ ಇರ್ತಾವೆ. ಹಂಗೆ ಆಗಬಾರ್ದಪ್ಪ, ಇಷ್ಟ ಹಾಕಬೇಕು, ಇಷ್ಟ ಇರಬೇಕದು ಅಂತ ತಿಳಿಸಿಕೊಟ್ಟಾರೋ ನಮ್ಮ ಕೆಮಿಸ್ಟ್ರಿ ಅವ್ರು ಹೇಳ್ಕೊಟ್ಟಾರಂತ ಅವ್ರ ಉಪಕಾರ ಸ್ಮರಣೆಯನ್ನು ಮಾಡ್ತೀವಿ ನಾವು ಅಂತ ಹಿಂಗೆ ಹೇಳ್ತೇವೆ ಇಲ್ಲ. ಹಂಗೆ ಭಗವಂತ ಈ ಪದಾರ್ಥಗಳ ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕಾದರೆ ಯಾರಿಗೆ ಸರೆಂಡರ್ ಆಗಿ ನಿಮ್ಮ ಭಗವಂತ ಹೇಳ್ರಿ ಅಂದರೆ ಭಾಗವತ ಹೇಳ್ತು ಸ್ವರಾಟ್. ಅವನಿಗೆ ಯಾರು ಏನು ತಿಳುವಳಿಕೆ ಕೊಟ್ಟಿಲ್ಲ, ಭಗವಂತನೇ ಸಕಲ ಪದಾರ್ಥಗಳ ತಿಳುವಳಿಕೆಯನ್ನು ಹೊಂದಿದವನಾಗಿದ್ದಾನೆ. ಅರ್ಥೇಶು ಅಭಿಜ್ಞ ಸ್ವರಾಟ್. ಇಂತಹ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಅವ ಮಾಡಿದ್ದನ್ನು ಮಿಕ್ಕವ್ರಿಗೆ ತಿಳ್ಕೊಳ್ಳಿಕ್ಕಾಗಿಲ್ಲ. ಯಾರಿಗೆ? ನಮ್ಮ ಪ್ರೊಫೆಸರು ನಿಮ್ಮ ಪ್ರೊಫೆಸರು ಅಲ್ಲ, ಅವರ ಪ್ರೊಫೆಸರ್ಸ್ ಅಲ್ಲ, ಇವರಿಗೆಲ್ಲ ಬುದ್ಧಿ ಪ್ರಚೋದನೆ ಮಾಡುವ ತತ್ವಾಭಿಮಾನಿ ದೇವತೆಗಳಲ್ಲ. ಈ ತತ್ವಾಭಿಮಾನಿ ದೇವತೆಗಳಿಗೂ ನಿಯಾಮಕರಾದ ಮುಖ್ಯ ಪ್ರಾಣದೇವರಲ್ಲ, ಮುಖ್ಯ ಪ್ರಾಣದೇವರಿಗೂ ಮುಖ್ಯ ನಿಯಾಮಕಳಾದ ಲಕ್ಷ್ಮೀದೇವಿಗೂ ತಿಳಿಲಿಕ್ಕಾಗುವುದಿಲ್ಲ. ಅಷ್ಟು ತಿಳುವಳಿಕೆ ಭಗವಂತನ ತಿಳುವಳಿಕೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಇವನು ಪುರುಷೋತ್ತಮ, ಇವನ ಬಗ್ಗೆ ತಿಳುವಳಿಕೆ, ಅವನ ಬಗ್ಗೆ ಅವ ಮಾತ್ರ ಪೂರ್ತಿ ತಿಳ್ಕೊಂಡನ ಹೊರತು ಅವ ಮಾಡಿರುವ ಜಗತ್ತಿನ ಬಗ್ಗೆ ಲಕ್ಷ್ಮೀದೇವಿ ತಿಳಿದಾಳ ಇಲ್ಲಂತಿಲ್ಲ, ಪೂರ್ಣವಾಗಿ ತಿಳಿದಾಳ ಲಕ್ಷ್ಮೀದೇವಿ. ದೇವರು ತಿಳಿದಷ್ಟು ತಿಳಿದಿಲ್ಲ ಲಕ್ಷ್ಮೀದೇವಿ. ಪ್ರಮಾಣ ಪದ್ಧತಿಯಲ್ಲಿ ಟೀಕಾಕೃತ್ಪಾದರು ಇದನ್ನು ಬಹಳ ಸ್ಪಷ್ಟಪಡಿಸ್ತಾರೆ. ದೇವರು ಏನು ತಿಳಿದಾನೋ ಅದನ್ನೇ ತಿಳಿದಾಳ ಲಕ್ಷ್ಮೀದೇವಿ, ಇಲ್ಲ ಅಂತಲ್ಲ. ಆದರೆ ಸ್ಪಷ್ಟತ್ವೇ ನ್ಯೂನತ್ವಂ ಅಂತ, ಸ್ಪಷ್ಟದಲ್ಲಿ ನ್ಯೂನತೆ ಆದ ಲಕ್ಷ್ಮೀದೇವಿಗೆ ಜಗತ್ತಿನ ಬಗ್ಗೆ, ದೇವರ ಬಗ್ಗೆ ಅಂತೂ ಯಾರೂ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನನ್ನು ಪೂರ್ತಿಯಾಗಿ ತಿಳಿಲಿಕ್ಕೆ ದೇವರೊಬ್ಬರನ್ನು ಬಿಟ್ಟರೆ ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ದೇವರು ನಿರ್ಮಾಣ ಮಾಡಿದ ಈ ಜಗತ್ತಿನ ಬಗ್ಗೆ ದೇವರು ಮಾತ್ರ ಪೂರ್ತಿ ತಿಳಿದಿದ್ದಾನೋ ಹೊರತು ಲಕ್ಷ್ಮೀದೇವಿಯೂ ಕೂಡ ಈ ಜಗತ್ತನ್ನು ಪೂರ್ತಿ ಪ್ರಮಾಣದಲ್ಲಿ ತಿಳಿಲಿಕ್ಕಾಗಿಲ್ಲ. ತಿಳಿದಾಳ, ವಾಯು ಬ್ರಹ್ಮಾದಿಗಳಿಗಿಂತಲೂ ಮಿಗಿಲಾಗಿ ತಿಳಿದಾಳ. ದೇವರನ್ನು ಕಂಪೇರ್ ಮಾಡಿದರೆ ಸ್ಪಷ್ಟತ್ವದಲ್ಲಿ ನ್ಯೂನತ್ವ ಇದೆ ಅಂತ ಹೇಳ್ತಾರೆ ಟೀಕಾಕೃತ್ಪಾದ. ಅಂತಹ ಜಗತ್ತನ್ನು ನಾನು ತಿಳಿದೀನಿ ಅಂದರೆ ಎಂತಹ ದುರಹಂಕಾರ ಅಲ್ಲ. ನಮ್ಗೆ ಅವ್ರು ಹೇಳಿದರು ಇವ್ರು ಹೇಳಿದರು, ನೋಡ್ರಿ ಅದೇ ಹೇಳಿದೆ ನಾ, ಬರೀ ತಂದೆ ತಾಯಿಯಿಂದ ಪ್ರಾರಂಭ ಮಾಡಿದೆ. ಪ್ರತಿ ಹೆಜ್ಜೆಯಲ್ಲಿ ದೇವರ ಉಪಕಾರ ಎಷ್ಟದ ನಮಗೆ ಅಂತ ಅನ್ನೋದನ್ನು ತಿಳಿಯೋದೆ ಇದೇ ಭಾಗವತ. ಅರ್ಥೇಶು ಅಭಿಜ್ಞ ಸ್ವರಾಟ್. ಇಂತಹ ಭಗವಂತನ ತೇನೆ ಬ್ರಹ್ಮ ಹೃದಯ ಆದಿಕವಯೇ. ಇವು ಉಪದೇಶ ಪರಂಪರಾ ಪ್ರಾರಂಭ ಆಗಿದ್ದು ಯಾರಿಂದ ಆಗಿದೆ ಅಂತ ತಿಳ್ಕೊಂಡು ಗೊತ್ತೇನಪ್ಪ? ನಿನಗೆ ನಿನ್ನ ಗುರುಗಳೇನೋ ಹೇಳಿದರು, ಅವ್ರಿಗೆ ಅವ್ರ ಗುರುಗಳೇನೋ ಹೇಳಿದರು, ಅವ್ರಿಗೆ ಅವ್ರ ಗುರುಗಳೇನೋ ಹೇಳಿದರು, ಸತ್ಯ. ಆದರೆ ಆದಿಕವಿಯಾಗಿರ್ತಕ್ಕಂತಹ ಗುರು, ಆದಿಗುರು, ಜಗದ್ಗುರು, ನೈಜ ಜಗದ್ಗುರು ಬ್ರಹ್ಮದೇವರೇನಿದ್ದಾರೋ ಆ ಬ್ರಹ್ಮದೇವರಿಗೆ ಹೇಳಿದವನು ಯಾರು? ಸಾಕ್ಷಾತ್ ಭಗವಂತ. ಇಂತಹ ಭಗವಂತನನ್ನು ತಿಳಿಲಿಕ್ಕೆ ಮುಖ್ಯಂತಿ ಎಂ ಸೂರಯ. ಜ್ಞಾನಿಗಳೇ ಮೋಹಗೊಳ್ತಾರಪ್ಪ. ಬಹುಶಃ ಮೋಹ ಅನ್ನೋದು ಕಾಮನ್ ಥಿಂಗ್, ಎಲ್ಲರೂ ಮೋಹಕ್ಕೆ ಒಳಗಾಗಿ ಬಿಡ್ತಾರೆ. ಚಂದ ಬಣ್ಣಕ್ಕೆ ಮೋಹಕ್ಕೆ ಒಳಗಾಗ್ತಾರೋ, ರೂಪಕ್ಕೆ ಒಳಗಾಗ್ತಾರೋ, ಈ ಯಾವುದ್ಯಾವುದಕ್ಕೋ ಏನೇನೋ ಆಕರ್ಷಣೆಗೆ ಒಳಗಾಗ್ತದೆ. ಇದು ಸಾಮಾನ್ಯ ಜನರು. ಜ್ಞಾನಿಗಳು ಹಂಗಲ್ಲ. ಅವು ನೋಡ್ತಿರ್ತಾರೆ. ಉದಾಹರಣೆಗೆ ಹೇಳೋದು ಅಂದ್ರೆ, ಆಗಿನ ಕಾಲದೊಳಗೆ ಮದುವೆ ಒಳಗೆ ತೆಂಗಿನಕಾಯಿ ಅಥವಾ
ಆ್ಯಪಲ್ಲು ಆರೆಂಜು ಇಂಥವೇನೇನೋ ಶೋದ್ದು ಇಡ್ತಿದ್ರು, ಪ್ಲಾಸ್ಟಿಕ್ದು ಎಲ್ಲ ಮಾಡಿ ಮ್ಯಾಣದೊಳಗೆ ಮಾಡಿ ಇಡ್ತಿದ್ರು. ಅವ್ನು ಶೋಕ ಕೊಡ್ತಿದ್ರು, ಹಿಂಗೆ ಗಾಡಿಗೆ ಹಚ್ತಿದ್ರು. ಅವನು ಈಗೆಲ್ಲ ಹೋಗ್ಯದ, ಎಲ್ಲರಿಗೂ ಅದ್ರ ತಿಳುವಳಿಕೆ ಬಂದ್ಬಿಟ್ಟದು, ಗೊತ್ತಾಗ್ಯದ. ಆದ್ದರಿಂದ ಅದ್ರ ಬಗ್ಗೆ ಮೋಹಗೊಳ್ತಾರೇನು. ಚಿಕ್ಕ ಮಗು ಏನಿರ್ತದ, ಅಜ್ಞಾನಿ ಇರ್ತದ, ನನಗೆ ಆ ಸೇಬು ಹಣ್ಣು ಬೇಕು ಅಂತ ಗಂಟು ಬೀಳ್ತಿತ್ತು. ಅದು ಕೊಟ್ಟ ಮೇಲೆ ಒಮ್ಮೆ ಗೊತ್ತಾಗ್ತದ ಅಲ್ಲ ಅಂತ ತಿಳಿತು. ಆವಾಗ ಮ್ಯಾಣದ ಸೇಬು ಹಣ್ಣು ತೊಗೊಳಿಕ್ಕೆ ಶುರು ಮಾಡ್ತೇನೆ. ಅದು ಹುಡುಗ ಇಲ್ಲ. ಅಂದರೆ ಜ್ಞಾನ ಬಂದಾಗ, ಆ ವಸ್ತುವಿನ ಅಸಾರತೆ ತಿಳಿದಾಗ ಅಲ್ಲಿ ಮೋಹಗೊಳ್ಳುವುದಿಲ್ಲ, ಜ್ಞಾನಿಗಳು ಮೋಹಗೊಳ್ಳುವುದಿಲ್ಲ. ಹಾಗೇನೆ ಇಡೀ ಪ್ರಪಂಚದೊಳಗೆ ತಿಳುವಳಿಕೆ ಏನದನೋ ಇದರದ ಅಸಾರತೆಯನ್ನು ತಿಳಿದಾಗ ಜ್ಞಾನಿಗಳಿಗೆ ಮೋಹ ಬರುವುದಿಲ್ಲ. ಇಡೀ ಪ್ರಪಂಚದ ಅಸಾರತೆಯನ್ನು ತಿಳಿದು ಇದರ ಮೋಹಕ್ಕೆ ಒಳಗಾಗದೇ ಇರುವ ರಮಾ ಬ್ರಹ್ಮಾದಿ ದೇವತೆಗಳೂ ಕೂಡ ಭಗವಂತನನ್ನು ನೋಡಿ ಮೋಹಗೊಳ್ಳುತ್ತಾರೆ. ಮುಖ್ಯಂತಿಯಂ ಸೂರಯ. ಸೂರಯ ಅಂದರೆ ಜ್ಞಾನಿಗಳು. ಲಕ್ಷ್ಮೀದೇವಿ ಅಷ್ಟು ಜ್ಞಾನ ಯಾರಿಗೂ ಇಲ್ಲ, ವಾಯು ಬ್ರಹ್ಮಾದಿಗಳಿಗಿರುವಷ್ಟು ಜ್ಞಾನವೂ ಯಾರಿಗೂ ಇಲ್ಲ. ಅಂತಹ ಜ್ಞಾನಿಗಳೂ ಕೂಡ ಉಳಿದು ಜಗತ್ತನ್ನು ನೋಡಿದರೆ ಮೋಹಗೊಳ್ಳುವುದಿಲ್ಲ, ಭಗವಂತನನ್ನು ನೋಡಿದರೆ ಮೋಹಗೊಳ್ಳುತ್ತಾರೆ. ಅಂದರೆ ಅವರ ಅಂತಹ ಮಹಾಜ್ಞಾನಿಗಳ ಪರಶುಕ್ಲತ್ರಯರು, ಉಳಿದವ್ರನ್ನ ಬಿಟ್ಬಿಡ್ರಿ ನೀವು, ಪರಶುಕ್ಲತ್ರಯರ ಜ್ಞಾನಕ್ಕೆ ಮೋಹಕ್ಕೊಳಗಾಗ್ತಾನೆ ಭಗವಂತ. ಅಂದರೆ ಲಕ್ಷ್ಮೀದೇವಿನೇ ಮೋಹ ಒಳಗಾಗ್ತಾಳೆ ಹೆಂಗೆ ಅನ್ನೋದನ್ನು ದಶಮಸ್ಕಂದದಲ್ಲಿ ನಾವು ವಿಸ್ತಾರವಾಗಿ ನೋಡ್ತೀವಿ. ಪರಮಾತ್ಮ ನೀ ಇಲ್ಲಂದ್ರೆ ನಾನು ಬದುಕು ಸತ್ತೋಗಲಿ ಅಂತಾಳಕ್ಕೆ ಲಕ್ಷ್ಮೀದೇವಿ. ಆಕೆ ಗೊತ್ತದ, ನಿತ್ಯಾವಿಯೋಗಿನಿ, ಫಿಕ್ಸ್ ನಾನು ನಾರಾಯಣನ ಬಿಟ್ಟರೆ ಇನ್ನೊಬ್ಬರನ್ನ ಮದುವೆ ಆಗುವುದಿಲ್ಲ ಅನ್ನೋ ಅವಳಿಗೆ ಗೊತ್ತದ. ಆದರೂ ಅವಳಂತಾಳೆ ನೀನು ಇಲ್ಲ ಅಂದ್ರೆ ನಾನು ಬದುಕುವುದಿಲ್ಲ ಅಂತಾಳೆ, ಸತ್ತು ಹೋಗ್ತೀನಿ ಅಂತಾಳೆ ಲಕ್ಷ್ಮೀದೇವಿ. ಯೋಚನೆ ಮಾಡಿ, ಹಂಗೆ ಆಲೋಚನೆ ಮಾಡಿದರೆ ರಾಮಾವತಾರದೊಳಗೆ ಏನು ಸುಖ ಕೊಟ್ಟ ಸೀತಾಗ. ಹಾಗಾಗಿ ರುಕ್ಮಿಣಿ ಆದಾಗ ಏನು ಅನ್ಬೋದಿತ್ತಕ್ಕಿ. ಬಲರಾಮ ಏನಂದ, ರಾಮಾವತಾರದಲ್ಲಿ ಶೇಷ ಲಕ್ಷ್ಮಣನಾದ, ಕೃಷ್ಣಾವತಾರದಲ್ಲಿ ಅದೇ ಶೇಷ ಬಲರಾಮನಾದ. ಯಾವ ಲಕ್ಷ್ಮೀದೇವಿ ರಾಮಾವತಾರದಲ್ಲಿ ಸೀತಾ ಆದ್ಲು, ಅವಳೇ ಈಗೇನಾದ್ಲು ರುಕ್ಮಿಣಿ ಆದ್ಲು. ಇಬ್ಬರ ವ್ಯತ್ಯಾಸ ನೋಡ್ರಿ, ಇಬ್ಬರ ಜ್ಞಾನದಲ್ಲಿ ಮೋಹಗೊಳ್ಳುವಿಕೆ ಹೆಂಗದ ನೋಡ್ರಿ. ಶೇಷ ಏನಂದ, ಬ್ಯಾಡೋ ಮಾರಾಯ, ಹೋದ ಜನ್ಮದಾಗ ತಮ್ಮಾಗಿ ಹುಟ್ಟಿ ನಿನ್ನ ಸೇವಾ ಮಾಡಿದ್ರಾಗ ರಗಡಾಗಿದೆ, ಈ ಜನ್ಮದೊಳಗೆ ನಾನು ಅಣ್ಣಾಗಿ ಬರ್ತೀನಿ ಎಂದುಬಿಟ್ಟ. ಹರಿವಂಶ ಹೌದಾ. ಹೀಗಾಗಿ ಬಲರಾಮನಾಗಿ ಬಂದ, ಮೋಹಗೊಂಡ. ಮೋಹಗೊಳ್ಳೋದ್ರೊಳಗೆ ಅಸುರಾವೇಶ ಬಂದು ಸೇರ್ಕೊಂತವನಿಗೆ. ಖರೆ ಲಕ್ಷ್ಮಣನಿಗೇನು ತೊಂದರೆ ಮಾಡೇ ಇಲ್ಲ ರಾಮ. ಲೌಕಿಕವಾಗಿ ಇವತ್ತಿನ ಬುದ್ಧಿಜೀವಿಗಳು ನೋಡುವ ಕ್ರಮದಲ್ಲಿ ನೋಡಿದಾಗ ಸೀತಾದೇವಿಗೆ ತೊಂದರೆ ಕೊಟ್ಟ ರಾಮ. ಏನು ಬೆಂಕಿ ಒಳಗೆ ಹಾಕಿದ, ಅದೆಲ್ಲ ಬೇರೆನೇ ಅದ, ನಮ್ಮ ಅಧ್ಯಾತ್ಮದೊಳಗೆ ಅದಿಲ್ಲ, ಆ ವಿಷಯ ಬೇರೆ. ಲೌಕಿಕವಾಗಿ ವಿಚಾರ ಮಾಡಿ ಹೇಳೋದಾದರೆ ಏನು ಬೆಂಕಿ ಒಳಗೆ ಹಾಕಿದ, ಏನು ಸಂಶಯ ಮಾಡಿದ, ಗರ್ಭಿಣಿ ಸ್ತ್ರೀಯನ್ನು ಏನು ಕಾಡಿನೊಳಗಿಟ್ಟ ಅಲ್ಲ, ಮತ್ತೇನು ಅಪವಾದ ಕೊಟ್ಟ, ಮತ್ತಕ್ಕೆ ಪಾಪ ಭೂವಿನೊಳಗೆ ಪ್ರವೇಶ ಮಾಡಿದ್ದು. ಖರೇ ಇವನು ಕಟ್ಕೊಂಡು ಭಾಳ ದುಃಖನೇ ಅನುಭವಿಸ್ದಂಗೆ ಆತಕ್ಕೆ, ಹೌದಲ್ಲ ಸೀತಾದೇವಿ. ಅಲ್ಲ ಹಂಗಾಗಿಲ್ಲಕ್ಕೆ ದುಃಖವನ್ನು ಅನುಭವಿಸಿಲ್ಲ, ಶಾಸ್ತ್ರೀಯವಾಗಿ ಅನುಭವಿಸಿಲ್ಲ. ಲೌಕಿಕ ಕಥೆಗೆ ಅನುಗುಣವಾಗಿ ಏನಾದ್ಲಕ್ಕಿ ದುಃಖವನ್ನು ಅನುಭವಿಸಿದ್ಲು. ಏನು ಹೇಳಬೇಕಿತ್ತಕ್ಕಿ, ಬ್ಯಾಡೋ ಮರ ಈ ಜನ್ಮದೊಳಗೆ ನಿನ್ನ ಮದುವೆನ ಬೇಡ, ದುರ್ಗ ಆಗಿ ತಂಗಿ ಆಗಿನೇ ಅಟ್ಟ ಉಳ್ಕೊತ ಹೋಗ್ತೇನೆ ಅಂದ್ಬಿಡೋಕಿತ್ತಕ್ಕಿ. ಹಂಗನ್ಲಿಲ್ಲ. ಏನಂದು, ಬೇಡ ಸ್ವಾಮಿ ನೀನಿಲ್ಲ ಅಂದರೆ ನಾನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ದಾಸರ 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 ದಾಸಳು ಅಂತ ನನ್ನನ್ನು ತಿಳಿ, ನೀನೇ ನನ್ನ ಪತಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಅಂದ್ರೆ ಮುಖ್ಯಂತಿಯಂ ಸೂರಯ. ಬಲರಾಮ ಹಿಂಗೆ ಮೋಹಗೊಂಡ, ಲಕ್ಷ್ಮೀದೇವಿ ಹಾಗೆ ಮೋಹಗೊಂಡ್ಳು. ಇದರೊಳಗಿನ ಮೋಹ, ಲಕ್ಷ್ಮೀದೇವಿ ಮೋಹ ಸ್ವೀಕಾರಾರ್ಹ, ಮತ್ತು ಬಲರಾಮನ ಮೋಹ ಈ ಕ್ಷಣದಲ್ಲಿ ಸ್ವೀಕಾರಾರ್ಹವಲ್ಲ. ಬೇರೆ ಸಂದರ್ಭಗಳಲ್ಲಿ ಅವನು ಮಾಡಿರ್ತಕ್ಕಂತಹ ವಿಶಿಷ್ಟವಾದ ಸಾಧನೆ ಏನದ, ಅವ ಏನು ಮೋಹಗೊಳ್ತಾನ ಅದು ಸ್ವೀಕಾರಕ್ಕೆ ಅತ್ಯಂತ ಯೋಗ್ಯವಾದದ್ದು. ಈ ಮಾತು ಮಾತ್ರ ಅತ್ಯಂತ ಯೋಗ್ಯವಾದದ್ದಲ್ಲ. ಈ ವಿಷಯ ಅವರು ತಿಳಿಬೇಕು. ಮತ್ತು ನಾವು ಮತ್ತು ಮುಖ್ಯಮಂತ್ರಿ ಎಂ ಸೂರ್ಯ ಎಲ್ಲರೂ ಬಲರಾಮನ್ನೇ ತೊಗೊಳ್ಬೇಡ್ರಿ, ಎಲ್ಲೂ ತೊಗೊಳ್ಬೇಡ್ರಿ ಅವನಂತ ಹಿಂಸರಿಸಿಬಿಟ್ಟಿವಿ ಅಂದರೆ ನಮ್ಮ ಅಜ್ಞಾನ ಮತ್ತವಾದವು. ಕೆಲವು ಸಂದರ್ಭಗಳಲ್ಲಿ ಅವರು ಹಿಂಗೆ ಮೋಹಗೊಳ್ತಾರೆ. ಲಕ್ಷ್ಮೀದೇವಿ ಅದಕ್ಕೂ ಏನೂ ಮೋಹಗೊಳ್ಳದ ತಾಯಿ ಪರಮಾತ್ಮನಿಗೆ ಈ ರೀತಿಯಾಗಿ ಮೋಹಗೊಳ್ಳುತ್ತಾಳೆ. ಮುಖ್ಯಂತೆಯಂ ಸೂರಯ. ಇಂತಹ ದೊಡ್ಡದಾದ ಬ್ರಹ್ಮಾಂಡವನ್ನು ಭಗವಂತ ನಿರ್ಮಾಣ ಮಾಡಬೇಕಾದ್ರೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಮೂರ ಮಟೀರಿಯಲ್ ಕಾಸ್ ಅಂತ ಬೇರೆ ಯಾವೂ ಇಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಮಟೀರಿಯಲ್ ಕಾಸಸ್ ಲೀಸ್ಟ್ ಮಾಡ್ಕೋದು ಕೂಡ್ರಿ, ನಾಳೆಗೆ ನಿಮ್ದು 200 ಪೇಜಿನ ನೋಟ್ಬುಕ್ ಮುಗಿದಿರ್ತದೆ, ಹೌದಲ್ಲ. ಆದರೆ ಭಗವಂತ ಇಂಥ ದೊಡ್ಡದಾದ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಕೇವಲ 3 ತೇಜ ವಾರಿ ಮೃತ್ ಇವುಗಳನ್ನೇ. ಯತ್ರ ತ್ರಿಸರ್ಗೋ, ಇದನ್ನೇನು ಮಾಡಿದ ಭಗವಂತ, ಮೃಷ ಸುಳ್ಳ ಮಾಡಿದ ಅಂದರೆ ಮಾಡೇ ಇಲ್ಲ ಅಂತ ಅರ್ಥ ಅಲ್ಲ, ತನ್ನ ಲಾಭಕ್ಕಾಗಿ ಮಾಡಲಿಲ್ಲ. ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ
ಸತ್ಯಂ ಪರಂ ಧೀಮಹಿ ಗಾಯತ್ರಿ ಭಾಷ್ಯ ರೂಪೋಸೌ. ಇಂತಹ ಸತ್ಯನಾಮಕನಾದ ಸರ್ವೋತ್ತಮನಾದ ಭಗವಂತನನ್ನು ಧ್ಯಾನ ಮಾಡುತ್ತೇನೆ ಎನ್ನುವಲ್ಲಿಗೆ ಮಂಗಳಾಚರಣೆಯನ್ನು ಹೇಳ್ತಾರೆ. ಮುಂದಿಂದು ಈ ಭಾಗವತ ವಿಷಯ ಏನು, ಪ್ರಯೋಜನ ಏನು, ಅಧಿಕಾರಿ ಏನು, ಸಂಬಂಧ ಏನು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ವತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಯ ವರುಧ್ಯತೆತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದರ ಅರ್ಥ ಏನಿದೆ ಅದನ್ನು ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಪುರುಷೋತ್ತಮನ ಪಾದಕಮಲಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರೂ ಪುರುಷೋತ್ತಮನ 33 ನಾಮಗಳ ಜಪವನ್ನು, ಜಪ ಅಂದರೆ ಪಾರಾಯಣವನ್ನು ಒಂದು ಸಾರಿ ನಿಮಗೆಲ್ಲರಿಗೂ ಬಂದ್ರೆ ಚಲೋ ಆಗ್ತಿಲ್ಲ ಅಂದರೆ ನಾಳೆಗೆ ಎಲ್ಲರಿಗೂ ಇದನ್ನು ಜೆರಾಕ್ಸ್ ಮಾಡಿಸಿ ಕೊಡ್ತೀನಿ. ನಿಮ್ಮ ಕಡೆಗಿದ್ದರೆ ಚಲೋ ಆಗ್ತಿ ಇಟ್ಕೊಳ್ರಿ. ಈಗ ನಾನು ಒಂದು ಸರಿ ಹೇಳ್ತೇನೆ, ಹೆಣ್ಮಕ್ಳು ಅವಶ್ಯವಾಗಿ ಹೇಳ್ರಿ. ನಾನು ಗಂಡಸಾದ್ದರಿಂದ ಇವರೆಲ್ಲ ಗಂಡಸರಿಗೆ ಹೇಳಬೇಕಾದ್ರೆ ಓಂ ಅಂತ ಹೇಳಿರ್ತೀನಿ. ನೀವು ಹೇಳಬೇಕಾದ್ರೆ ಓಂ ಅಂತ ಶ್ರೀಯರು ಹೇಳಬೇಡ್ರಿ, ಶ್ರೀಕಾರವನ್ನು ಮಾತ್ರ ನೀವು ಹೇಳ್ರಿ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪ ನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ.